Once again, welcome to the course on mechanical measurement. We are in unit 2, we are discussing about transducers and strain gauges. In the last class, we studied about voltage generating analog transducers. So, we know that voltage generating analog transducers means it is a continuous function of time. It is a continuous function of time. So, voltage generated means EMF generations. Voltage ಅಂದ್ರೆ ನಮಗೆ ಗೊತ್ತಿದೆ EMF generate ಆಗುತ್ತಲ್ಲ, those are called as what? Voltage generating. So LVDT generates EMF, thermocouple generates EMF, piezoelectric transducer generates EMF, still many more are there. ತುಂಬಾ ಇದಾವೆ ಇನ್ನ. ಸೊ ನಾನು ರೆಫರೆನ್ಸ್ಗೆ ವಿ ಆರ್ ಸ್ಟಡಿಂಗ್ ಓನ್ಲಿ 3 ಮೂರಷ್ಟೇ ಸ್ಟಡಿ ಮಾಡ್ತಾ ಇದ್ದೀವಿ. ನಿಮ್ಗೆ ಎಕ್ಸಾಮಲ್ಲೂ ಅಷ್ಟೇ ದೇ ಆರ್ ಗೋಯಿಂಗ್ ಟು ಆಸ್ಕ್ ಎನಿ ಟು ಎಕ್ಸ್ಪ್ಲೈನ್ ಎನಿ ಟು ವೋಲ್ಟೇಜ್ ಜನರೇಟಿಂಗ್ ಅನಲಾಗ್ ಟ್ರಾನ್ಸ್ಡ್ಯೂಸರ್ಸ್ ಅಂತ ಕೇಳ್ತಾರೆ. ಅಟ್ ದಟ್ ಟೈಮ್ ಯು ವಾಂಟ್ ಟು ರೈಟ್ ದ ಫಿಗರ್ ಬರೀಬೇಕು, ದೆನ್ ವರ್ಕಿಂಗ್ ಪ್ರಿನ್ಸಿಪಲ್ ಬರೀಬೇಕು, ಕನ್ಸ್ಟ್ರಕ್ಷನ್ ಬರೀಬೇಕು, ವರ್ಕಿಂಗ್ ಪ್ರಿನ್ಸಿಪಲ್, ಕನ್ಸ್ಟ್ರಕ್ಷನ್ and explanation ಇಷ್ಟು ಬರೆದ್ರೆ you will get the marks. So this is about what? So LVDT ಬಗ್ಗೆ ನಾವು ಲಾಸ್ಟ್ ಟೈಮ್ ನೋಡಿದ್ವು ಲಾಸ್ಟ್ ಲೆಕ್ಚರಲ್ಲಿ. ಇನ್ ಟುಡೇಸ್ ಲೆಕ್ಚರ್ we are going to study about thermocouples and piezoelectric transducers. How it is going to work? piezoelectric transducer ಹೆಂಗ್ ವರ್ಕ್ ಆಗುತ್ತೆ, thermocouple ಹೆಂಗ್ ವರ್ಕ್ ಆಗುತ್ತೆ, ಅದನ್ನ ಈ ಕ್ಲಾಸಲ್ಲಿ ನಾವು ನೋಡೋಣ. So this is lecture 4 already. Will come for the piezoelectric transducer. So piezoelectric transducers are those transducers, there are some materials are there, just like materials ಯಾವ ತರ ಇದಪ್ಪ ಅಂದ್ರೆ ಕ್ವಾರ್ಟ್ಸ್ ಮೆಟೀರಿಯಲ್. ನಿಮಗೆ ಗೊತ್ತಿದೆ ಕ್ವಾರ್ಟ್ಸ್ ಮೆಟೀರಿಯಲ್ ಯಾವುದಪ್ಪ ಅಂದ್ರೆ, ನೀವು ವಾಚ್ ಒಳಗಡೆ ಒಂದು ಮೆಟೀರಿಯಲ್ ಇದೆ, ಕ್ವಾರ್ಟ್ಸ್ ವಾಚ್ ಅಂತ ನೋಡ್ತೀವಿ. ಕ್ವಾರ್ಟ್ಸ್ ವಾಚ್ ಅಂತ ಅದ್ರ ಮೇಲೆ ಬರ್ದಿರ್ತಾರೆ ತಾನೆ, ಕ್ವಾರ್ಟ್ಸ್ ವಾಚ್ ಅಂತ ನೋಡಿದಿರದ. So that quartz watch andre, quartz is a material. Quartz is what? It is a material. When I give the electric current to this one, ಏನಾದ್ರು ನಾನು ವೋಲ್ಟೇಜ್ ಏನಾದ್ರು ಇದಕ್ಕೆ ಸಪ್ಲೈ ಮಾಡಿದ್ರೆ ಏನಾಗುತ್ತೆ, ಅದು ವೈಬ್ರೇಟ್ ಆಗುತ್ತೆ. ಏನಾಗುತ್ತೆ, ಅದು ವೈಬ್ರೇಟ್ ಆಗುತ್ತೆ. ಇಟ್ ಇಸ್ ದ ಪ್ರಾಪರ್ಟಿ. ಸ್ಕ್ರೀನ್ ಸ್ಟ್ರಕ್ ಆಗಿದೆ ಸರ್, ಇದು ಶೇರಿಂಗ್. ಟ್ರಾನ್ಸ್ಡ್ಯೂಸರ್ ಬಗ್ಗೆ ನೋಡೋಣ ನಾವು. piezoelectric transducers ಏನಪ್ಪ ಹೇಳುತ್ತೆ ಅಂದರೆ, ದೇರ್ ಆರ್ ಸಮ್ ಮೆಟೀರಿಯಲ್ಸ್ ಆರ್ ಅವೈಲಬಲ್. ಯಾವ್ಯಾವ ಥರ ಮೆಟೀರಿಯಲ್ಸ್ ಅಂದರೆ, ಕ್ವಾರ್ಟ್ಸ್ ಅಂತ ಒಂದು ಮೆಟೀರಿಯಲ್ ಇದೆ. ಈ ಕ್ವಾರ್ಟ್ಸ್ ಮೆಟೀರಿಯಲ್ ಹೇಗಪ್ಪ ಅಂದರೆ, ಇಫ್ ಐ ಗಿವ್ ಎ ವೋಲ್ಟೇಜ್ ಟು ದಟ್ ಒನ್, ಇಫ್ ಐ ಗಿವ್ ಎ ವೋಲ್ಟೇಜ್ ಕರೆಂಟ್ ಏನಾದ್ರು ನಾನು ಸಪ್ಲೈ ಕೊಟ್ಟೆ ಅಂದರೆ ಆ ಮೆಟೀರಿಯಲ್ಗೆ, ಆ ಮೆಟೀರಿಯಲ್ ಏನಾಗುತ್ತೆ, ವೈಬ್ರೇಟ್ ಆಗಿಬಿಡುತ್ತೆ. ಇಟ್ ಸ್ಟಾರ್ಟ್ಸ್ ವೈಬ್ರೇಟಿಂಗ್. ಸಿಮಿಲರ್ಲಿ ದೇರ್ ಆರ್ ಮೆನಿ ಮೆಟೀರಿಯಲ್ಸ್. ರೋಚೆಲ್ ಸಾಲ್ಟ್ ಅಂತ ಒಂದಿದೆ, ರೋಚೆಲ್ ಸಾಲ್ಟ್. ದಿಸ್ ಇಸ್ ಎ ಮೆಟೀರಿಯಲ್, ಇಫ್ ಐ ಗಿವ್ ಎ ಕರೆಂಟ್, ಏನಾದ್ರು ನಾನು ಇದಕ್ಕೆ ಸಪ್ಲೈ ಏನು ಕೊಡ್ತೀನಿ, ಕರೆಂಟ್ ಸಪ್ಲೈ ಏನಾದರೂ ಕೊಟ್ಟೆ, ವಾಟ್ ವಿಲ್ ಹ್ಯಾಪನ್, ಇಟ್ಸ್ ವಿಲ್ ಸ್ಟಾರ್ಟ್ ವೈಬ್ರೇಟ್ ಇನ್ ದ ಸೆನ್ಸ್ ಇಟ್ ವಿಲ್ ಚೇಂಜ್. ಏನಾಗುತ್ತೆ, ಇದು ಡೈಮೆನ್ಷನ್ ಚೇಂಜ್ ಆಗಿಬಿಡುತ್ತೆ, ಚೇಂಜ್ ಇಟ್ಸ್ ಡೈಮೆನ್ಷನ್ ಚೇಂಜ್ ಆಗುತ್ತೆ. ಸೊ ವೈಟ್, ಡೈಮೆನ್ಷನ್ ಚೇಂಜ್ ಆಗುತ್ತೆ. ಸೇಮ್ ವೇ ಇಫ್ ಐ ಗಿವ್ same way, if I imagine this is a crystal material, this is a crystal material is nothing but what, piezoelectric crystal material. I am going to supply the voltage over here, voltage na supply ಮಾಡ್ತೀನಿ. ಸಪ್ಲೈ ಮಾಡಿದಾಗ ಏನಾಗುತ್ತೆ, ಡೈಮೆನ್ಷನ್ ಚೇಂಜ್ ಆಗುತ್ತೆ, ಡೈಮೆನ್ಷನ್ ಚೇಂಜಸ್, ಇದರ ಡೈಮೆನ್ಷನ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದೇನಾಗಿರುತ್ತೆ, ಈ ಸ್ಕ್ವೇರ್ ಇರುತ್ತೆ ಅಂತ ಇಟ್ಕೊಳ್ರಿ. ಈ ಸ್ಕ್ವೇರ್ ಇರೋದು ನಾನು ಸಪ್ಲೈ ಕೊಟ್ಟಾಗ ಏನಾಗುತ್ತೆ, ಮೇ ಬಿ ದ ಲೆಂತ್ ಇಸ್ ಗೋಯಿಂಗ್ ಟು ಬಿ ವೇರಿಡ್, ಲೆಂತ್ ವೇರಿ ಆಗ್ಬೋದು, ಅಥವಾ ವಿಡ್ತ್ ವೇರಿ ಆಗ್ಬೋದು, ಅಥವಾ ಈ ಡೈರೆಕ್ಷನಲ್ಲಿ ವೇರಿ ಆಗ್ಬೋದು. ಸೊ ದೇರ್ ಇಸ್ ಯಾವ್ಯಾವ ಥರ ವೇರಿಯೇಷನ್ ಆಗುತ್ತೆ ಅಂದರೆ, ದಟ್ ಇಸ್ ಅ ಡಿಫ್ರೆಂಟ್ ಆಸ್ಪೆಕ್ಟ್ ಅದು. ಬಟ್ ವಾಟ್ ವಿಲ್ ಹ್ಯಾಪನ್, ವೆನ್ ಐ ಸಪ್ಲೈ ದ ವೋಲ್ಟೇಜ್, the dimensions are going to be changed. That means displacement ಆಗುತ್ತೆ, ವೈಬ್ರೇಟ್ ಆಗುತ್ತೆ. The material is going to get vibrate. ನೀವು ಅಷ್ಟೇ ವಾಚ್ ಒಳಗಡೆ ಏನಾಗುತ್ತೆ ನೋಡ್ರಿ, ಆ ಕ್ವಾರ್ಟ್ಸ್ ಅನ್ನೋದೇನಿದೆ ಒಂದು ಮೆಟೀರಿಯಲ್ ಇದೆ, ಅದಕ್ಕೆ ನಾವು
ಒಂದು ಶೆಲ್ಲಿಂದ ಕರೆಂಟ್ ಸಪ್ಲೈ ಮಾಡ್ತೀವಿ. ಸಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ, ಅದು ವೈಬ್ರೇಟ್ ಆಗುತ್ತೆ. ಟಕ್ 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 ಅಂತ ಸೆಕೆಂಡ್ಸ್ ಎಲ್ಲ ಮೂವ್ ಆಗುತ್ತಾನೆ. ಹೆಂಗೆ ಮೂವ್ ಆಗುತ್ತದು? ಇಟ್ ವಿಲ್ ಮೂವ್ ಬೇಸ್ಡ್ ಅಪಾನ್ ದ ಕರೆಂಟ್ ಸಪ್ಲೈ ಮಾಡಿರೋದ್ರಿಂದ. ಎಷ್ಟು ಮೂವ್ ಆಗಬೇಕು ಅದು ಅನ್ನೋದನ್ನ ನಾವು ಗೇರ್ ಅರೇಂಜ್ಮೆಂಟ್ ಮಾಡಿ ನಾವು ಫಿಕ್ಸ್ ಮಾಡ್ತೀವಿ. ಗೇರ್ ಅರೇಂಜ್ಮೆಂಟ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಫಿಕ್ಸ್ ವಾಟ್ ಈಸ್ ದ ಡಿಸ್ಟೆನ್ಸ್ ಇಟ್ ಶುಡ್ ಮೂವ್, ಬಟ್ ಇಟ್ ವಿಲ್ ವೈಬ್ರೇಟ್. ಅದು ವೈಬ್ರೇಟ್ ಆಗುತ್ತೆ. ಸೊ ಆ ವೈಬ್ರೇಟ್ ಆಗೋದು ಅಷ್ಟೇ ಏನಾಗುತ್ತೆ, ಇಟ್ ಇಸ್ ಪ್ರಪೋರ್ಷನ್ ಟು ದಟ್ ಜನರೇಟೆಡ್ ವೋಲ್ಟೇಜ್. ನಾವು ಎಷ್ಟು ಸಪ್ಲೈ ಕೊಡ್ತೀವೋ ವೋಲ್ಟೇಜು ಬೇಸ್ಡ್ ಅಪಾನ್ ದಟ್ ಇಟ್ ವಿಲ್ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗುತ್ತೆ. ದಿಸ್ ಈಸ್ ಒನ್ ಮೆಥಡ್. ಸಿಮಿಲರ್ಲಿ ಯಾವುದೋ ಒಂದು ಮೆಟೀರಿಯಲ್ ಇದೆ, ಈ ಮೆಟೀರಿಯಲಿಗೆ ನಾನು ಡಿಸ್ಪ್ಲೇಸ್ಮೆಂಟ್ ಮಾಡ್ತೀನಿ, ಅಂದರೆ ನಾನು ಫೋರ್ಸ್ನ ಅಪ್ಲೈ ಮಾಡ್ತೀನಿ. ಫೋರ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ಮೆಟೀರಿಯಲ್ ಡೈಮೆನ್ಷನ್ನ ನಾನು ಚೇಂಜ್ ಮಾಡ್ತೀನಿ. ಸೊ ದಿಸ್ ಈಸ್ ದ ಲೆಂತ್, ಹೈಟ್ ಇದೆ ಇದು. ಈ ಲೆಂತ್ ಆಫ್ ಹೈಟ್ ಇರೋದನ್ನ ಏನು ಮಾಡ್ತೀನಿ, ದಿಸ್ ಹೈಟ್ ಈಸ್ ಗೋಯಿಂಗ್ ಟು ಬಿ ರೆಡ್ಯೂಸ್ಡ್. ಇಷ್ಟಕ್ಕೆ ರೆಡ್ಯೂಸ್ ಮಾಡ್ತೀನಿ. ಇಷ್ಟಕ್ಕೆ ರೆಡ್ಯೂಸ್ ಮಾಡಿದಾಗ ದಿಸ್ ಮೆಟೀರಿಯಲ್ ಈಸ್ ವಾಟ್, ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್. ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ ಇದೆ. ಈ ಮೆಟೀರಿಯಲ್ ಏನಾಯಿತು, ಇಷ್ಟಿರೋ ಹೈಟು ಇಟ್ ಇಸ್ ಗೋಯಿಂಗ್ ಟು ಬಿ ರೆಡ್ಯೂಸ್ ಟು ದಿಸ್ ಮಚ್. ರೆಡ್ಯೂಸ್ ಆಗ್ತದಂಗೆ ಏನಾಯಿತು, ವೋಲ್ಟೇಜ್ ಜನ್ರೇಟ್ ಆಗಿಬಿಡುತ್ತೆ. ವೋಲ್ಟೇಜ್ ಏನಾಯಿತು, ಜನ್ರೇಟ್ ಆಯಿತು. ಸೊ ವೋಲ್ಟೇಜ್ ಇಸ್ ನಥಿಂಗ್ ಬಟ್ ವಾಟ್, ಇ ಎಮ್ ಎಫ್ ಜನ್ರೇಟ್ ಆಯಿತು. ಇ ಎಮ್ ಎಫ್ ಜನ್ರೇಟ್ ಆಗಿಬಿಡ್ತು. ಸೊ ಇಟ್ ಈಸ್ ವೈಸ್ ವರ್ಸ. ಇಟ್ ಇಸ್ ನಥಿಂಗ್ ಬಟ್ ವಾಟ್, ಇಟ್ ಈಸ್ ವೈಸ್ ವರ್ಸ. ಒಂದು ನಾನು ವೋಲ್ಟೇಜ್ ಕೊಟ್ಟರೆ ಇಟ್ ವಿಲ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಇಲ್ಲ ಡಿಸ್ಪ್ಲೇಸ್ಮೆಂಟ್ ಮಾಡಿದ್ರೆ ವೋಲ್ಟೇಜ್ ಜನರೇಟ್ ಆಗುತ್ತೆ. ಸೊ ವಾಟ್ ಟೈಪ್ ಆಫ್ ಟ್ರಾನ್ಸ್ಡ್ಯೂಸರ್ ದಿಸ್ ಈಸ್? ಯಾವ ಥರ ಟ್ರಾನ್ಸ್ಡ್ಯೂಸರ್ ಇದು? ವಿಚ್ ಟೈಪ್ ಆಫ್ ಟ್ರಾನ್ಸ್ಡ್ಯೂಸರ್ ಇಸ್ ದಿಸ್ ಒನ್? ದೇರ್ ಆರ್ ಕ್ಲಾಸಿಫಿಕೇಶನ್ಸ್ ಮಾಡಿದ್ವಿ ನಾವು. One is the primary transducer, secondary transducer, active transducer, passive transducer, based upon transduction principle ಮೇಲೆ ಮಾಡಿದ್ದೀವಿ. Inverse transducer ಇವೆಲ್ಲ ಮಾಡಿದ್ದೀವಿ. What type of transducer this one? Displacement is electrical quantity or non-electrical quantity? Non-electrical quantity. Non-electrical quantity. Non-electrical quantity ಇಂದ ಯಾವ ತರ ಕನ್ವರ್ಟ್ ಆಗ್ತಾ ಇದೆ ಇದು? ಎಲೆಕ್ಟ್ರಿಕಲ್ ಕ್ವಾಂಟಿಟಿಯಾಗಿ ಕನ್ವರ್ಟ್ ಆಗ್ತಾ ಇದೆ. Secondary transducer, sir. So this is what inverse transducer. Inverse transducer ಅಂದ್ರೆ ಏನು? ನಾನ್ ಎಲೆಕ್ಟ್ರಿಕಲ್ ಕ್ವಾಂಟಿಟಿ ಇಂದ ಎಲೆಕ್ಟ್ರಿಕಲ್ ಕ್ವಾಂಟಿಟಿ ಕನ್ವರ್ಟ್ ಆಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ವಾಟ್, ಇನ್ವರ್ಸ್ ಟ್ರಾನ್ಸ್ಡ್ಯೂಸರ್. ಟ್ರಾನ್ಸ್ಡ್ಯೂಸರ್ ಅಂದ್ರೆ ಏನು? ಇಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಕ್ವಾಂಟಿಟಿ ಇಂಟು ನಾನ್ ಎಲೆಕ್ಟ್ರಿಕಲ್ ಕ್ವಾಂಟಿಟಿ ಇಂಟು ಎಲೆಕ್ಟ್ರಿಕಲ್ ಕ್ವಾಂಟಿಟಿ ಮಾಡುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ವಾಟ್, ಟ್ರಾನ್ಸ್ಡ್ಯೂಸರ್. ನಾನ್ ಎಲೆಕ್ಟ್ರಿಕಲ್ ಕ್ವಾಂಟಿಟಿನ ಎಲೆಕ್ಟ್ರಿಕಲ್ ಕ್ವಾಂಟಿಟಿ ಮಾಡುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ವಾಟ್, ಟ್ರಾನ್ಸ್ಡ್ಯೂಸರ್. ಇಲ್ಲೇನು ಕನ್ವರ್ಟ್ ಮಾಡ್ತಾ ಇದೆ? ವಿ ಆರ್ ಸಪ್ಲೈಯಿಂಗ್ ವೋಲ್ಟೇಜ್ ಸಪ್ಲೈ ಮಾಡ್ತಾ ಇದೀವಿ. ಏನಾಗಿ ಕನ್ವರ್ಟ್ ಮಾಡ್ತಾ ಇದೆ? ಡಿಸ್ಪ್ಲೇಸ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಸೊ ದಿಸ್ ಬಿಕಮ್ಸ್ ವಾಟ್, ಇನ್ವರ್ಸ್ ಟ್ರಾನ್ಸ್ಡ್ಯೂಸರ್. ಇನ್ವರ್ಸ್ ಟ್ರಾನ್ಸ್ಡ್ಯೂಸರ್. ಇಲ್ಲೇನಾಗ್ತಾ ಇದೆ? ನಾನ್ ಎಲೆಕ್ಟ್ರಿಕಲ್ ಕ್ವಾಂಟಿಟಿ ಇದೆ, ಎಲೆಕ್ಟ್ರಿಕಲ್ ಕ್ವಾಂಟಿಟಿ ಆಗಿ ಮಾಡ್ತಾ ಇದೆ. ಬರೀ ಇಲ್ಲಿ ಏನಾಗ್ತಾ ಇದೆ? ಟ್ರಾನ್ಸ್ಡ್ಯೂಸರ್ ಆಗ್ತಾ ಇದೆ. ಸೊ ಇಟ್ ಆಕ್ಟ್ಸ್ ಆಸ್ ಎ ಇನ್ವರ್ಸ್ ಟ್ರಾನ್ಸ್ಡ್ಯೂಸರ್ ಆಸ್ ವೆಲ್ ಆಸ್ ಟ್ರಾನ್ಸ್ಡ್ಯೂಸರ್. ಟ್ರಾನ್ಸ್ಡ್ಯೂಸರ್ ಆಗಿಯೂ ಆಕ್ಟ್ ಆಗುತ್ತೆ, ಇನ್ವರ್ಸ್ ಟ್ರಾನ್ಸ್ಡ್ಯೂಸರ್ ಆಗಿಯೂ ಆಕ್ಟ್ ಆಗುತ್ತೆ. ಹೌದಲ್ವಾ? ನಾನ್ ಎಲೆಕ್ಟ್ರಿಕಲ್ ಇಂದ ಎಲೆಕ್ಟ್ರಿಕಲ್ ಮಾಡುತ್ತೆ, ಎಲೆಕ್ಟ್ರಿಕಲ್ ಇಂದ ನಾನ್ ಎಲೆಕ್ಟ್ರಿಕಲ್ ಆಗಿಯೂ ಮಾಡುತ್ತೆ. ಸೊ piezoelectric transducer ಏನಾಗಿದೆ? ಇಟ್ ಇಸ್ ಆನ್ ಇನ್ವರ್ಸ್ ಟ್ರಾನ್ಸ್ಡ್ಯೂಸರ್ ಆಸ್ ವೆಲ್ ಆಸ್ ಎ ಟ್ರಾನ್ಸ್ಡ್ಯೂಸರ್. ಬಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದಿಸ್ ಈಸ್ ಅ ಸೆಲ್ಫ್ ಜನರೇಟಿಂಗ್ ಟ್ರಾನ್ಸ್ಡ್ಯೂಸರ್. ಸೆಲ್ಫ್ ಜನರೇಟಿಂಗ್ ಟ್ರಾನ್ಸ್ಡ್ಯೂಸರ್. ಸೆಲ್ಫ್ ಜನರೇಟಿಂಗ್ ಟ್ರಾನ್ಸ್ಡ್ಯೂಸರ್ ಅಂದ್ರೆ ಯಾವುದು? ವೆದರ್ ಇಟ್ ಇಸ್ ಆಕ್ಟಿವ್ ಆರ್ ಪ್ಯಾಸಿವ್? ಆಕ್ಟಿವ್ ಇದೆಯಾ, ಪ್ಯಾಸಿವ್ ಇದೆಯಾ? Does it requires any energy to convert one form into another form? Energy ಬೇಕಿದೆಯಾ? ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಒನ್ ಬಾಡಿ ಇದೆ. ಐ ಆಮ್ ಗೋಯಿಂಗ್ ಟು ಅಪ್ಲೈ ಸಮ್ ಫೋರ್ಸ್ ಓವರ್ ಹಿಯರ್. ಒಂದು ಫೋರ್ಸ್ ಅಪ್ಲೈ ಮಾಡ್ತೀನಿ. ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಇಲ್ಲಿ ವೋಲ್ಟೇಜ್ ಜನರೇಟ್ ಆಗುತ್ತೆ. ಏನಾದ್ರು ಎಕ್ಸ್ಟರ್ನಲ್ ಸಪ್ಲೈ ಕೊಡ್ತಾ ಇದ್ದೀನ ನಾನು? ಇದಕ್ಕೆ ಎಲೆಕ್ಟ್ರಿಸಿಟಿ ಸಪ್ಲೈ ಕೊಡ್ತಾ ಇದ್ದೀನ ಅದಕ್ಕೆ ಕನ್ವರ್ಟ್ ಮಾಡೋಕ್ಕೆ?
No, sir. ನೋ ಎಲೆಕ್ಟ್ರಿಕ್ ಸಪ್ಲೈ ಕೊಡ್ತಾ ಇದೀನಿ ಅಂದ್ರೆ ವಾಟ್ ಟೈಪ್ ಆಫ್ ಟ್ರಾನ್ಸ್ಡ್ಯೂಸರ್ ದಿಸ್ ಇಸ್? Passive. Sorry, active, sir. Active transducer. Good. Active. It is an active transducer. Passive means it requires energy supply. Energy supply. Yes. ಹೊರಗಡೆಯಿಂದ ನಾನು ಏನಾಗಬೇಕು, ಎನರ್ಜಿ ಸಪ್ಲೈನ ಕೊಡಬೇಕು ನಾನು. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಪ್ಯಾಸಿವ್. ಯಾವ್ದು ಎಕ್ಸಾಂಪಲ್? ಪೊಟೆನ್ಶಿಯೋಮೀಟರ್. ಪೊಟೆನ್ಶಿಯೋಮೀಟರ್ಗೆ ಏನಾಗುತ್ತೆ, ವೋಲ್ಟೇಜ್ನ ಕೊಡ್ತೀನಿ, ಐ ಆಮ್ ಗೋಯಿಂಗ್ ಟು ಗಿವ್ ದ ವೋಲ್ಟೇಜ್ ಕೊಡ್ತೀನಿ, ಔಟ್ಪುಟ್ ಏನು ಬರುತ್ತೆ, ವೋಲ್ಟೇಜ್ ಬರುತ್ತೆ ನನಗೆ. ಬೇಸ್ಡ್ ಅಪಾನ್ ರೆಸಿಸ್ಟೆನ್ಸ್ ಚೇಂಜ್ ಎಷ್ಟಾಗುತ್ತೋ ಅದ್ರ ಮೇಲೆ ವೋಲ್ಟೇಜ್ ಬರುತ್ತೆ ನನಗೆ. ಬಟ್ ಇನ್ಪುಟ್ ಏನು ಕೊಡ್ತಾ ಇದ್ದೀನಿ ನಾನು? ವೋಲ್ಟೇಜ್ ಕೊಡ್ತಾ ಇದ್ದೀನಿ. ಇಲ್ಲಿ ಏನಾಗ್ತಾ ಇದೆ, ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಎನಿ ಎಲೆಕ್ಟ್ರಿಸಿಟಿ. ನಾನೇನು ಕೊಡ್ತಾ ಇದ್ದೀನಿ? ಫೋರ್ಸ್ ಕೊಡ್ತಾ ಇದ್ದೀನಿ. ಸೊ ಏನು ಬರ್ತಾ ಇದೆ? ವೋಲ್ಟೇಜ್ ನನಗೆ ಔಟ್ಪುಟ್ ಬರ್ತಾ ಇದೆ. ದೇರ್ ಇಸ್ ನೋ ರಿಕ್ವೈರ್ಮೆಂಟ್ ಆಫ್ ಎನಿ ಎಲೆಕ್ಟ್ರಿಸಿಟಿ ಫಾರ್ ಕನ್ವರ್ಷನ್ ಆಫ್ ಫೋರ್ಸ್ ಟು ವೋಲ್ಟೇಜ್. ಫೋರ್ಸಿಂದ ವೋಲ್ಟೇಜ್ ಕನ್ವರ್ಷನ್ ಮಾಡಬೇಕು, ದೇರ್ ಇಸ್ ನೋ ನೆಸೆಸಿಟಿ ಆಫ್ ಎನಿ ಎಲೆಕ್ಟ್ರಿಸಿಟಿ ಬೇಕಾಗಿಲ್ಲ. ಸೊ ದಿಸ್ ಟೈಪ್ ಆಫ್ ಟ್ರಾನ್ಸ್ಡ್ಯೂಸರ್ಸ್ ಆರ್ ಕಾಲ್ಡ್ ಆಸ್ ವಾಟ್? ಸೆಲ್ಫ್ ಜನರೇಟಿಂಗ್ ಟ್ರಾನ್ಸ್ಡ್ಯೂಸರ್ಸ್. ಸೆಲ್ಫ್ ಜನರೇಟಿಂಗ್ ಟ್ರಾನ್ಸ್ಡ್ಯೂಸರ್ಸ್ ಏನಂತ ಕರಿತೀವಿ? ಆಕ್ಟಿವ್ ಟ್ರಾನ್ಸ್ಡ್ಯೂಸರ್ಸ್ ಅಂತ ಕರಿತೀವಿ. ಸೆಲ್ಫ್ ಜನರೇಟಿಂಗ್ ಟ್ರಾನ್ಸ್ಡ್ಯೂಸರ್ಸ್ ಆರ್ ಕಾಲ್ಡ್ ಆಕ್ಟಿವ್ ಟ್ರಾನ್ಸ್ಡ್ಯೂಸರ್ಸ್. ಸೊ ಕಮ್ ಓವರ್ ಹಿಯರ್. ಸೊ ಪೀಸೋ ಎಲೆಕ್ಟ್ರಿಕ್ ಟ್ರಾನ್ಸ್ಡ್ಯೂಸರ್ಸ್ ಪಿರಿ ಕ್ಯೂರಿ ಅಂತ ಒಬ್ಬ 1918 ಡಿಸ್ಕವರ್ ಮಾಡ್ದ. ಸೊ ದೋಸ್ ಆರ್ ಮೆಟೀರಿಯಲ್ಸ್. ಏನಾಗಿದೆ? ಇಟ್ ವೈಬ್ರೇಟ್ಸ್, generate a sound wave when applied with a voltage. I am going to supply voltage. This is a piezoelectric material ಅಂತ ಅಂದ್ಕೊಡ್ರಿ. This is a quartz material ಅಂತ ಅಂದ್ಕೊಡ್ರಿ. This is what? Quartz material. ಈ ಕ್ವಾರ್ಟ್ಸ್ ಮೆಟೀರಿಯಲ್ ನಾನು ಇಲ್ಲಿ ಸಪ್ಲೈ ಕೊಟ್ಟೆ, ಕರೆಂಟ್ ಸಪ್ಲೈ ಕೊಟ್ಟಾಗ ಏನಾಯ್ತು, ಈ ಮೆಟೀರಿಯಲ್ ವೈಬ್ರೇಟ್ ಆಗುತ್ತೆ. ಇಲ್ಲೇನಾಗ್ತಾ ಇದೆ ನೋಡ್ರಿ, ಇಲ್ಲಿ ನಾನು ಐ ಆಮ್ ಗೋಯಿಂಗ್ ಟು ಗಿವ್ ವಿತ್ ವೈಬ್ರೇಷನ್ ಮಾಡ್ತಾ ಇದ್ದೀನಿ. ಇದನ್ನ ಏನು ಮಾಡ್ತಾ ಇದ್ದೀನಿ ನಾನು? ಶೇಕ್ ಮಾಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಶೇಕ್ ಇಟ್. ಶೇಕ್ ಮಾಡ್ತಾ ಇದ್ದೀನಿ ಅಥವಾ ವೈಬ್ರೇಷನ್ ಮಾಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಅಪ್ಲೈ ಸಮ್ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಆ ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಯಿತು? ವೋಲ್ಟೇಜ್ ಜನರೇಷನ್ ಆಗ್ತಾ ಇದೆ. ಸೊ ಬೋತ್ ವೈಸ್ ವರ್ಷ ಆಗ್ತಾ ಇದೆ. ಸೊ ಯು ಕ್ಯಾನ್ ಸಿ ದ ಆನಿಮೇಷನ್ ಓವರ್ ಇಯರ್. ನೌ ಐ ಆಮ್ ಅಪ್ಲೈಯಿಂಗ್ ದ ಫೋರ್ಸ್ ಓವರ್ ಇಯರ್. ಇಲ್ಲಿ ಏನು ಅಪ್ಲೈ ಮಾಡ್ತಾ ಇದ್ದೀನಿ? ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಫೋರ್ಸ್ ಅಪ್ಲೈ ಮಾಡಿದಾಗ ದಿಸ್ ಲೆಂತ್ ಇಸ್ ಗೋಯಿಂಗ್ ಟು ಬಿ ವೇರಿಡ್. ಏನಾಗ್ತಾ ಇದೆ? ಲೆಂತ್ ವೇರಿಯೇಷನ್ ಆಗ್ತಾ ಇದೆ. ಈ ಲೆಂತ್ ವೇರಿಯೇಷನ್ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ? ವೋಲ್ಟೇಜ್ ನೋಡ್ರಿ ಚೇಂಜ್ ಆಗ್ತಾ ಇದೆ ತಾನೆ. So this is called as what? Piezoelectric transducers. Piezoelectric transducers, there are materials are available, there are natural materials are available as well as synthetic materials are available. So natural ಅಂದ್ರೆ ಆಟೋಮೆಟಿಕಲಿ ಭೂಮಿನಲ್ಲಿ ಸಿಕ್ಬಿಡ್ತವೆ. ಯಾವುದು? ಕ್ವಾರ್ಟ್ಸ್. ಇಟ್ ಇಸ್ ನ್ಯಾಚುರಲಿ ಇಟ್ ಇಸ್ ಅವೈಲಬಲ್. ರೋಚೆಲ್ ಸಾಲ್ಟ್, ಇಟ್ ಇಸ್ ನ್ಯಾಚುರಲಿ ಇಟ್ ಇಸ್ ಅವೈಲಬಲ್. ಬಟ್ ಸಮ್ ಆಫ್ ದ ಮೆಟೀರಿಯಲ್ಸ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್. ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ನೀವು ಐರನ್ಗೆ ಹೋಗಿ ಫೋರ್ಸ್ನ ಅಪ್ಲೈ ಮಾಡಿದ್ರೆ EMF ಜನರೇಟ್ ಆಗಲ್ಲ. ನೀವು ಪ್ಲಾಸ್ಟಿಕ್ ಮೆಟೀರಿಯಲ್ಗೆ ಹೋಗಿ ಫೋರ್ಸ್ನ ಅಪ್ಲೈ ಮಾಡಿದ್ರೆ ವೋಲ್ಟೇಜ್ ಜನರೇಟ್ ಆಗಲ್ಲ. ಸಮ್ ಆಫ್ ದ ಮೆಟೀರಿಯಲ್ಸ್, ಯಾವ್ಯಾವ ಮೆಟೀರಿಯಲ್ಸ್ ಅಂತ ಹೇಳ್ತಾ ಇದೀನಿ? ವೆದರ್ ಇಟ್ ಇಸ್ ಕ್ವಾರ್ಟ್ಸ್ ಇರ್ಬೋದು, ರೋಚೆಲೆ ಸಾಲ್ಟ್ ಇರ್ಬೋದು, ಬೇರಿಯಂ, ಪೊಟ್ಯಾಷಿಯಂ ಬೇರಿಯಂ ಟಿಟಾನೇಟ್ ಇರ್ಬೋದು. ಈ ಥರ ಮೆಟೀರಿಯಲ್ಗೆ ಇಫ್ ಯು ಅಪ್ಲೈ ಸಮ್ ಫೋರ್ಸ್ ಆನ್ ಇಟ್, ಡೆಫಿನೆಟ್ಲಿ ಇಟ್ ವಿಲ್ ಜನರೇಟ್ ವೋಲ್ಟೇಜ್. EMF ಏನಾಗುತ್ತೆ? ಇಂಡ್ಯೂಸ್ ಆಗುತ್ತೆ. ಅದರೊಳಗಡೆ ಚಾರ್ಜ್ ಏನಾಗುತ್ತೆ? ಇಂಡ್ಯೂಸ್ ಆಗುತ್ತೆ. ಆ ಚಾರ್ಜು ಸರ್ಫೇಸಲ್ಲಿ ಬಂದು ಕೂತ್ಕೊಳ್ಳುತ್ತೆ. ದೆನ್ ವಿ ಆರ್ ಗೋಯಿಂಗ್ ಟು ಮೆಜರ್ ಇಟ್ ಆಸ್ ಅ ವೋಲ್ಟೇಜ್. ಸೊ ಅದನ್ನು ವಿಲ್ ಸ್ಟಡಿ ಹೌ ಇಟ್ ವರ್ಕ್ಸ್. ನೀಡ್ ಸಮ್ ಎಲೆಕ್ಟ್ರಾನಿಕ್ಸ್ ಫಂಡಮೆಂಟಲ್ಸ್ ಬೇಕಾಗುತ್ತೆ ಅದಕ್ಕೆ. ಸೊ ಬಿಫೋರ್ ಗೋಯಿಂಗ್ ಫಾರ್ ದಟ್ ಒನ್, ಎ piezoelectric material is one which an electrical potential appears across certain surfaces of a crystal. ಏನಾಗುತ್ತೆ? ಸರ್ಫೇಸ್ ಆಫ್ ದ ಕ್ರಿಸ್ಟಲ್ ಯಾವ್ದಾದ್ರು ಒಂದು ಮೆಟೀರಿಯಲ್ ಇದೆ. ಈ ಮೆಟೀರಿಯಲ್ನಲ್ಲಿ ನಾನು ಫೋರ್ಸ್ ಅಪ್ಲೈ ಮಾಡಿದಾಗ ಎಲ್ಲಿ ಬರುತ್ತೆ? ಎಲೆಕ್ಟ್ರಿಕ್ ಈ ಸರ್ಫೇಸಲ್ಲಿ ಬಂದ್ಬಿಡುತ್ತೆ. ಈ ಸರ್ಫೇಸಲ್ಲಿ ಏನಾಗುತ್ತೆ? ಎಲೆಕ್ಟ್ರಿಕಲ್ ಚಾರ್ಜ್ ಇಸ್ ಗೋಯಿಂಗ್ ಟು ಬಿ ಜನರೇಟೆಡ್. ಇಫ್ ದ ಡೈಮೆನ್ಷನ್ಸ್ ಆಫ್ ಕ್ರಿಸ್ಟಲ್ಸ್ ಆರ್ ಚೇಂಜ್ಡ್ ಬೈ ದ ಅಪ್ಲಿಕೇಶನ್ ಆಫ್ ಮೆಕ್ಯಾನಿಕಲ್ ಫೋರ್ಸ್, ಮೆಕ್ಯಾನಿಕಲ್ ಫೋರ್ಸ್ನ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿದಾಗ ದೇರ್ ವಿಲ್ ಬಿ ಎ ಚೇಂಜ್ ಇನ್ ಡೈಮೆನ್ಷನ್. ಡೈಮೆನ್ಷನ್ ಚೇಂಜ್ ಆಗುತ್ತೆ. ಡೈಮೆನ್ಷನ್ ಚೇಂಜ್ ಆದಾಗ ಏನಾಗುತ್ತೆ? electrical potential is going to be developed. EMF is going to be developed. This electrical potential is produced by the displacement of charges. Very important thing. Displacement of charges. ನೋಡ್ರಿ, ಈ ಸೆಂಟೆನ್ಸ್ ನ ಬಹಳ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ರಿ. ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ is produced. ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂದ್ರೆ ವೋಲ್ಟೇಜ್. ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ is nothing but voltage. ವೋಲ್ಟೇಜ್ ಪ್ರೊಡ್ಯೂಸ್ ಆಗುತ್ತೆ. ಯಾಕಪ್ಪ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಫ್ ಚಾರ್ಜಸ್. ಚಾರ್ಜಸ್ ಅಂದರೆ ಯಾವುದು? ಪ್ಲಸ್ ಮೈನಸ್. ಪ್ಲಸ್ ಆ್ಯಂಡ್ ಮೈನಸ್ ಚಾರ್ಜಸ್ ಇದಾವಲ್ಲ, ಇವು ಡಿಸ್ಪ್ಲೇಸ್ಮೆಂಟ್ ಆಗ್ತವೆ. ಈ ಡಿಸ್ಪ್ಲೇಸ್ಮೆಂಟ್ ಆಗೋದ್ರಿಂದ ಏನಾಗುತ್ತೆ?
ವೋಲ್ಟೇಜ್ ಪ್ರೊಡ್ಯೂಸ್ ಆಗುತ್ತೆ. ಈ ವೋಲ್ಟೇಜ್ ಯಾವುದು ಪ್ರಪೋರ್ಷನ್ ಇರುತ್ತೆ ಅಂದರೆ ನಾನು ಅಪ್ಲೈ ಮಾಡಿರೋ ಫೋರ್ಸ್ಗೆ ಪ್ರಪೋರ್ಷನ್ ಇರುತ್ತೆ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಪೀಜೋಎಲೆಕ್ಟ್ರಿಕ್ ಮೆಟೀರಿಯಲ್. ಎ ಪೀಜೋಎಲೆಕ್ಟ್ರಿಕ್ ಮೆಟೀರಿಯಲ್ ಇಸ್ ಒನ್ in which an electrical potential appears across certain surfaces of a crystal if the dimensions of the crystals are changed by the application of a mechanical force. Only the EMF is developed. ಯಾವಾಗ ಡೆವಲಪ್ ಆಗುತ್ತೆ ಅಂದರೆ ಓನ್ಲಿ ದೇರ್ ವಿಲ್ ಬಿ ಎ ಡಿಸ್ಪ್ಲೇಸ್ಮೆಂಟ್ ಆಫ್ ಚಾರ್ಜಸ್ ಆಗಬೇಕು. ಡಿಸ್ಪ್ಲೇಸ್ಮೆಂಟ್ ಅಂದರೆ ಈ ಪ್ಲಸ್ ಆ್ಯಂಡ್ ಮೈನಸ್ ಚಾರ್ಜಸ್ಸು ಮೂವ್ ಆಗಬೇಕು, ಮೂವ್ಮೆಂಟ್ ಆಗಬೇಕು, ಅದರ ಜಾಗದಿಂದ ಅವು ಚೇಂಜ್ ಆಗಬೇಕು. ಡಿಸ್ಪ್ಲೇಸ್ಮೆಂಟ್ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ಮೆಂಟ್ ಆಗಬೇಕು. ಆ ಮೂವ್ಮೆಂಟ್ ಆದಾಗ ಇ ಎಮ್ ಎಫ್ ಜನ್ರೇಟ್ ಆಗುತ್ತೆ, ವೋಲ್ಟೇಜ್ ಜನ್ರೇಟ್ ಆಗುತ್ತೆ. ಆ ವೋಲ್ಟೇಜ್ ಯಾವುದಕ್ಕೆ ಪ್ರಪೋರ್ಷನ್ ಇರುತ್ತೆ ಅಂದರೆ ಇಟ್ ಈಸ್ ಪ್ರಪೋರ್ಷನಲ್ ಟು ದ ಫೋರ್ಸ್ ಅಪ್ಲೈಡ್. ನಾವು ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತೀವೋ ಅದಕ್ಕೆ ಅದು ಪ್ರಪೋರ್ಷನ್ ಆಗಿರುತ್ತೆ. ಸೊ ಈ ಥರದ ಇ ಎಮ್ ಎಫ್ ಯಾವ್ಯಾವ್ದ್ರ ಜನ್ರೇಟ್ ಆಗುತ್ತೆ ಅಂದರೆ ದ ಮೆಟೀರಿಯಲ್ಸ್ ಲೈಕ್ ಕ್ವಾರ್ಟ್ಸ್ ಆ್ಯಂಡ್ ರೋಚೆಲ್ ಸಾಲ್ಟ್. ಇವು ಮೆಟೀರಿಯಲ್ ಇದ್ದಾವೆ. ಯಾವ್ಯಾವ ಮೆಟೀರಿಯಲ್ಲು ನೀವು ಐರನ್ಗೆ ಅಪ್ಲೈ ಮಾಡಿದ್ರೆ ಆಗಲ್ಲ, ಪ್ಲಾಸ್ಟಿಕ್ಗೆ ಅಪ್ಲೈ ಮಾಡಿದರೆ ಆಗಲ್ಲ. ಇಟ್ ವಿಲ್ ಹ್ಯಾಪನ್ ಓನ್ಲಿ ಫಾರ್ ದ ಕ್ವಾರ್ಟ್ಸ್ ಆ್ಯಂಡ್ ರೋಚೆಲ್ ಸಾಲ್ಟ್ಗೆ ಆಗುತ್ತೆ. ಸೊ ದೀಸ್ ಕಮ್ಸ್ ಅಂಡರ್ ನ್ಯಾಚುರಲ್ ಗ್ರೂಪ್. ಸೊ ವಿಚ್ ಆರ್ ದ ಪಿಜೋ ಎಲೆಕ್ಟ್ರಿಕ್ ಮೆಟೀರಿಯಲ್ಸ್ ದಟ್ ಆರ್ ಅಪಿಯರ್ ಇನ್ ನ್ಯಾಚುರಲಿ ಅಂತ ಕೇಳಿದ್ರೆ ಓನ್ಲಿ ಕ್ವಾರ್ಟ್ಸ್ ಆ್ಯಂಡ್ ರೋಚೆಲ್ ಸಾಲ್ಟ್ ಅಪಿಯರ್ಸ್ ನ್ಯಾಚುರಲಿ. ಇವೆರಡು ಮೆಟೀರಿಯಲ್ಲು ನ್ಯಾಚುರಲ್ ಆಗಿ ಸಿಕ್ಬಿಡ್ತವೆ. ಬಟ್ ಸಮ್ ಆಫ್ ದ ಮೆಟೀರಿಯಲ್ಸ್ ಆರ್ಟಿಫಿಷಿಯಲಿ ವಿ ಹ್ಯಾವ್ ಪ್ರಿಪೇರ್ಡ್. ನಾವು ಆರ್ಟಿಫಿಷಿಯಲ್ ಆಗು ಪ್ರಿಪೇರ್ ಮಾಡಿದ್ದೀವಿ. ಸೊ ದೋಸ್ ಆರ್ ಕಮ್ಸ್ ಅಂಡರ್ ಸಿಂಥೆಟಿಕ್ ಗ್ರೂಪ್. ಅವ್ಯಾವ್ಯಾವಪ್ಪ ಅಂದರೆ ಲೀಥಿಯಂ ಸಲ್ಫೇಟ್, ಈಥಲೈನ್ ಡೈಅಮೈನ್ ಟರ್ಟಾರೇಟ್, ಪೊಟ್ಯಾಷಿಯಂ ಡೈಹೈಡ್ರೋಜನ್ ಫಾಸ್ಫೇಟ್, ಅಮೋನಿಯಂ ಡೈಹೈಡ್ರೋಜನ್ ಫಾಸ್ಫೇಟ್. ದೀಸ್ ಆರ್ ಸ್ಟಿಲ್ ಮೆನಿ ಮೋರ್. ಇನ್ನೂ ಭಾಳಷ್ಟಿದ್ದಾವೆ, ಮೆನಿ ಮೋರ್. ಸೊ ದೀಸ್ ಆರ್ ದ ಆರ್ಟಿಫಿಷಿಯಲಿ ವಿ ಹ್ಯಾವ್ ಮೇಡ್ ವಿಚ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಪೀಜೋ ಎಲೆಕ್ಟ್ರಿಕ್ ಥರ ಇವು ಆ್ಯಕ್ಟ್ ಆಗ್ತವೆ ಈ ಮೆಟೀರಿಯಲ್. ಸೊ ವಿಲ್ ಕಮ್ ಫಾರ್ ದ ಬೇಸಿಕ್ ಫಂಡಮೆಂಟಲ್ಸ್ ಬರೋದಕ್ಕಿಂತ ಮೊದಲು ಕನ್ಸ್ಟ್ರಕ್ಷನ್ ಹೆಂಗಿದೆ ಅಂದರೆ, ಸೊ ದಿಸ್ ಈಸ್ ಅ ಮೆಟೀರಿಯಲ್, ದ ಪೀಜೋಎಲೆಕ್ಟ್ರಿಕ್ ಮೆಟೀರಿಯಲ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಈ ಪೀಜೋಎಲೆಕ್ಟ್ರಿಕ್ ಮೆಟೀರಿಯಲ್ ನೋಡ್ರಿ ಹೇಗಿದೆ ಅಂದರೆ ಇಟ್ ಕನ್ಸಿಸ್ಟ್ ಆಫ್ ಎ ಕ್ರಿಸ್ಟಲ್. ಎಕ್ಸಾಂಪಲ್ ಕ್ವಾರ್ಟ್ಸ್ ಅಂತ ಹೇಳಿದ್ದೀನಿ ನಾನು. ಕ್ವಾರ್ಟ್ಸ್ ಆಗಿರ್ಬೋದು, ಇಲ್ಲ ರೋಚೆಲ್ ಸಾಲ್ಟ್ ಆಗಿರ್ಬೋದು, ಇಲ್ಲ ಸಿಂಥೆಟಿಕ್ ಮೆಟೀರಿಯಲ್ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು. ಪ್ಲೇಸ್ಡ್ ಇನ್ ಬಿಟ್ವೀನ್ ಟೂ ಎಲೆಕ್ಟ್ರೋಡ್ಸ್. ದಿಸ್ ಈಸ್ ಒನ್ ಎಲೆಕ್ಟ್ರೋಡ್ and this is one electrode bottom. These are called as what? Electrodes. You can observe here electrodes. If ಎರಡು electrode ಮಧ್ಯ ನಾನು I am going to place this material. This material is called as what? Piezoelectric material. Quartz ಇದು. This material is what? Quartz. Example ಹೇಳ್ತಾ ಇದ್ದೀನಿ ನಾನು quartz. There are many more. So ಎಲ್ಲಿಟ್ಟಿದ್ದೀನಿ? I have placed in between two electrodes. So the bottom of the crystal, this is the bottom of the crystal. ಎಲ್ಲಿ ಪ್ಲೇಸ್ ಮಾಡ್ತೀನಿ ಅಂದರೆ ಒಂದು ಸಾಲಿಡ್ ಬೇಸ್ ಮೇಲೆ ಪ್ಲೇಸ್ ಮಾಡ್ತೀನಿ. ದಿಸ್ ಕ್ರಿಸ್ಟಲ್ ಇತ್ತನ ಈ ಸಾಲಿಡ್ ಬೇಸ್ ಮೇಲೆ ಪ್ರೆಸ್ ಮಾಡ್ತೀನಿ. ದಿಸ್ ಇಸ್ ಫಿಕ್ಸ್ಡ್. ಇದೇನಿದೆ ಸಾಲಿಡ್ ಬೇಸ್ ಈಸ್ ಫಿಕ್ಸ್ಡ್. ದೇರ್ ಇಸ್ ನೋ ಮೂವ್ಮೆಂಟ್ ಆಫ್ ಅ ಸಾಲಿಡ್ ಬೇಸ್. ಸೊ ಇಲ್ಲೇನು ಹಾಕಿದ್ದೀನಿ ನಾನು? ಎಲೆಕ್ಟ್ರೋಡ್ ಹಾಕಿದ್ದೀನಿ. ಇಲ್ಲೊಂದು ಎಲೆಕ್ಟ್ರೋಡ್ ಹಾಕಿದ್ದೀನಿ. ಸೊ ಇಟ್ ಈಸ್ ಪ್ಲೇಸ್ಡ್ ಆನ್ ದ ಸಾಲಿಡ್ ಬೇಸ್ ಆ್ಯಂಡ್ ಟಾಪ್ ಈಸ್ ಕನೆಕ್ಟೆಡ್ ಟು ದ ಫೋರ್ಸ್ ಸಮ್ಮಿಂಗ್ ಡಿವೈಸ್. ಈ ಮೇಲ್ಗಡೆ ಏನು ಮಾಡಿರ್ತೀನಿ ನಾನು? ಐ ಆಮ್ ಗೋಯಿಂಗ್ ಟು ಕನೆಕ್ಟ್ ದಿಸ್ ಒನ್ ಫೋರ್ಸ್ ಸಮ್ಮಿಂಗ್ ಡಿವೈಸ್. ಫೋರ್ಸ್ ಸಮ್ಮಿಂಗ್ ಡಿವೈಸಸ್ ಯಾವ್ಯಾವು? ಬೆಲ್ಲೋಸ್, ಕ್ಯಾಪ್ಸ್ಯೂಲ್ಸ್. ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೀವಿ ಇವನ್ನ. ಬೆಲ್ಲೋಸ್, ಕ್ಯಾಪ್ಸ್ಯೂಲ್ಸ್ ಇದು ಮಾಡಿದ್ದೀವಲ್ಲ. ದೀಸ್ ಆರ್ ಕಾಲ್ಡ್ ಆಸ್ ವಾಟ್? ಫೋರ್ಸ್ ಸಮ್ಮಿಂಗ್ ಡಿವೈಸ್ಗೆ ನಾನು ಅಟ್ಯಾಚ್ ಮಾಡ್ತೀನಿ. ಸೊ ಫೋರ್ಸ್ ಸಮ್ಮಿಂಗ್ ಬೋರ್ಡ್ ಆನ್ ಟ್ಯೂಬ್, ದಟ್ ಈಸ್ ಆಲ್ಸೋ ಎ ಫೋರ್ಸ್ ಸಮ್ಮಿಂಗ್. ಬೋರ್ಡ್ ಆನ್ ಟ್ಯೂಬ್ ಇಸ್ ಆಲ್ಸೋ ಎ ಫೋರ್ಸ್ ಸಮ್ಮಿಂಗ್ ಡಿವೈಸಸ್. ಈ ಫೋರ್ಸ್ ಸಮ್ಮಿಂಗ್ ಡಿವೈಸಸ್ಗೆ ಏನು ಮಾಡ್ತೀನಿ ನಾನು? ಅಟ್ಯಾಚ್ ಮಾಡ್ತೀನಿ. ಅಟ್ಯಾಚ್ ಮಾಡಿ ಇಲ್ಲಿಂದ ನಾನು ಪ್ರೆಷರ್ನ ಇನ್ಪುಟ್ ಕೊಡ್ತೀನಿ. ಪ್ರೆಷರ್ ಇನ್ಪುಟ್ ಇಸ್ ನಥಿಂಗ್ ಬಟ್ ವಾಟ್? ಫೋರ್ಸ್ ಯಾವುದೋ ಒಂದು ಇನ್ಪುಟ್ ಕೊಡ್ತೀನಿ. ಸೊ ಇನ್ಪುಟ್ ಕೊಟ್ಟಾಗ, ಈ ಫೋರ್ಸ್ ಇನ್ಪುಟ್ ಕೊಟ್ಟಾಗ ಏನಾಯಿತು? ದ ಕ್ರಿಸ್ಟಲ್ ಡೈಮೆನ್ಷನ್ ಇಸ್ ಗೋಯಿಂಗ್ ಟು ಬಿ ವೇರಿಡ್. ಥಿಕ್ನೆಸ್ಸು ಡೆಲ್ಟಾ ಟಿ ಅಷ್ಟು ಏನು ಮಾಡುತ್ತೆ? ಕೆಳಗಡೆ ಬರುತ್ತೆ. ಲೆಂತ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ. ವಿಡ್ತ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ. ವೆನ್ ಥಿಕ್ನೆಸ್ ಇಸ್ ಗೋಯಿಂಗ್ ಟು ಬಿ ರೆಡ್ಯೂಸ್ಡ್, ಲೆಂತ್ ಇಸ್ ಗೋಯಿಂಗ್ ಟು ಬಿ ಎಕ್ಸ್ಪ್ಯಾಂಡೆಡ್ ಆ್ಯಂಡ್ ವಿಡ್ತ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ಎಕ್ಸ್ಪ್ಯಾಂಡೆಡ್. ಇಫ್ ದಿಸ್ ಹ್ಯಾಪನ್ಸ್, ದ ವೋಲ್ಟೇಜ್ ಇಸ್ ಗೋಯಿಂಗ್ ಟು ಬಿ ಜನರೇಟೆಡ್. ಇ ಎಮ್ ಎಫ್ ಇಸ್ ಗೋಯಿಂಗ್ ಟು ಬಿ ಜನರೇಟೆಡ್. ಹೆಂಗೆ ಜನರೇಟ್ ಆಗುತ್ತೆ ಅಂದರೆ ಇದ್ರೊಳಗಡೆ ಚಾರ್ಜಸ್ಸು ಏನಾಗುತ್ತೆ? ಡಿಸ್ಪ್ಲೇಸ್ಮೆಂಟ್ ಆಗ್ತವೆ. ದ ಚಾರ್ಜಸ್ ಆರ್ ಗೋಯಿಂಗ್ ಟು ಬಿ ಡಿಸ್ಪ್ಲೇಸ್ಡ್. ಚಾರ್ಜಸ್ ಆರ್ ಗೋಯಿಂಗ್ ಟು ಬಿ displaced. We'll study the concept of electronics also after this slide. Okay.
When the charges are displaced, the mechanical force is applied on the crystal, it generates a charge. ಮೆಕ್ಯಾನಿಕಲ್ ಫೋರ್ಸ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಇದ್ರೊಳಗಡೆ ಏನಾಗುತ್ತೆ, ಚಾರ್ಜ್ ಜನರೇಟ್ ಆಗುತ್ತೆ ಆ್ಯಂಡ್ ಅಪಿಯರ್ಸ್ ಆಸ್ ಎ ವೋಲ್ಟೇಜ್ ಅಕ್ರಾಸ್ ದ ಎಲೆಕ್ಟ್ರೋಡ್. ಈ ಚಾರ್ಜ್ ಡಿಸ್ಪ್ಲೇಸ್ ಆದಾಗ ಈ ಸರ್ಫೇಸಲ್ಲಿ ಏನಾಗುತ್ತೆ, ವೋಲ್ಟೇಜ್ ಜನರೇಟ್ ಆಗುತ್ತೆ, ಅದನ್ನು ನಾವು ಮೆಜರ್ ಮಾಡ್ತೀವಿ ವೋಲ್ಟೇಜ್ನ. ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಪೋಲಾರಿಟಿ ಆಫ್ ದ ಇಂಡ್ಯೂಸ್ಡ್ ಸರ್ಫೇಸ್ ಚಾರ್ಜಸ್. ಸೊ ಈ ವೋಲ್ಟೇಜ್ ಜನರೇಟ್ ಆಗುತ್ತಲ್ಲ, ಎಷ್ಟಪ್ಪ ಮ್ಯಾಗ್ನಿಟ್ಯೂಡ್ ಇರುತ್ತೆ ಅಂದರೆ ಇಟ್ ಈಸ್ ಪ್ರಪೋರ್ಷನಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಡೈರೆಕ್ಷನ್ ಆಫ್ ಅಪ್ಲೈಡ್ ಫೋರ್ಸ್. ನಾನು ಫೋರ್ಸ್ನ ಎಷ್ಟು ಅಪ್ಲೈ ಮಾಡ್ತೀನೋ ಅಷ್ಟೇ ಮ್ಯಾಗ್ನಿಟ್ಯೂಡಲ್ಲಿ ಏನಾಗಿರುತ್ತೆ, ಇ ಎಮ್ ಎಫ್ ಜನರೇಟ್ ಆಗುತ್ತೆ. ದಟ್ ಈಸ್ ಫೋರ್ಸ್ ಅಪ್ಲೈಡ್ ಈಸ್ ಪ್ರಪೋರ್ಷನಲ್ ಟು ದ ವೋಲ್ಟೇಜ್ ಜನರೇಟೆಡ್. ವೋಲ್ಟೇಜ್ ಎಷ್ಟು ಜನರೇಟ್ ಆಗುತ್ತೆ ಅಂದರೆ ನಾನು ಫೋರ್ಸ್ ಎಷ್ಟು ಅಪ್ಲೈ ಮಾಡ್ತೀನೋ ಇಟ್ ಈಸ್ ಪ್ರಪೋರ್ಷನಲ್ ಟು ದ ವೋಲ್ಟೇಜ್ ಜನರೇಟೆಡ್. ದ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ ಚಾರ್ಜಸ್ ಡಿಪೆಂಡ್ಸ್ ಅಪಾನ್ ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಫೋರ್ಸ್. ಸೊ ಪೊಲಾರಿಟಿ ಅಂದರೆ ಆನ್ ವಿಚ್ ಡೈರೆಕ್ಷನ್ ದ ಮೆಟೀರಿಯಲ್ ಈಸ್ ಗೋಯಿಂಗ್ ಟು ಬಿ ಡಿಸ್ಪ್ಲೇಸ್ಡ್. ಅದರೊಳಗಡೆ ಅಂತ ಚಾರ್ಜಸ್ಸು ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದಾವೆ, ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಾನು ಯಾವ ಕಡೆಯಿಂದ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವೆದರ್ ದ ಚಾರ್ಜಸ್ ಆರ್ ಮೂವಿಂಗ್ ಇನ್ ಎಕ್ಸ್ ಡೈರೆಕ್ಷನ್, ಆರ್ ವೆದರ್ ದ ಚಾರ್ಜಸ್ ಆರ್ ಮೂವಿಂಗ್ ಇನ್ ವೈ ಡೈರೆಕ್ಷನ್, ಆರ್ ವೆದರ್ ದ ಚಾರ್ಜಸ್ ಆರ್ ಮೂವಿಂಗ್ ಇನ್ ಝೆಡ್ ಡೈರೆಕ್ಷನ್. ಎಕ್ಸಲ್ಲಿ ಮೂವ್ ಆಗ್ತಾ ಇದೆ, ವೈಯಲ್ಲಿ ಮೂವ್ ಆಗ್ತಾ ಇದೆ, ಚಾರ್ಜಸ್ಸು ಝೆಡ್ಡಲ್ಲಿ ಮೂವ್ ಆಗ್ತಾ ಇದೆಯಾ ಅಂತ ನೋಡಬೇಕಂದ್ರೆ ನಾನು ಇಟ್ ಡಿಪೆಂಡ್ಸ್ ಅಪಾನ್ ಆನ್ ವಿಚ್ ಡೈರೆಕ್ಷನ್ ಐ ಆಮ್ ಅಪ್ಲೈಯಿಂಗ್ ದ ಫೋರ್ಸ್. ಟು ಕ್ಯಾಲ್ಕುಲೇಟ್ ದ ಚಾರ್ಜ್ ನಾನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ Q is equal to D into F, where Q is nothing but charge, F means force applied, D is the sensitivity. D indicates what? Sensitivity of the crystal material. Sensitivity of the crystal material. Every crystal material has its own sensitivity. Sensitivity ಅಂದ್ರೆ ಏನಪ್ಪ ಅಂದರೆ ನಾವು ಆಲ್ರೆಡಿ ಪ್ರಾಪರ್ಟೀಸ್ ಆಫ್ ಟ್ರಾನ್ಸ್ಡ್ಯೂಸರ್ಸ್ ಅಲ್ಲಿ ಹೇಳಿದ್ದೀವಿ. ಸೆನ್ಸಿಟಿವಿಟಿ ಮೀನ್ಸ್ ವಾಟ್? ಹೌ ಮಚ್ ಔಟ್ಪುಟ್ ಫಾರ್ ಎವ್ರಿ ಇನ್ಪುಟ್. ನಾನು ಇನ್ಪುಟ್ ಕೊಟ್ಟಾಗ ಫೋರ್ಸ್ ಏನಾದ್ರು ಒಂದು ಸ್ವಲ್ಪ ನಾನು ಚೇಂಜ್ ಮಾಡಿದ್ದೀನಿ, ಔಟ್ಪುಟ್ ಎಷ್ಟು ಚೇಂಜ್ ಆಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಸೆನ್ಸಿಟಿವಿಟಿ. ಎವ್ರಿ ಮೆಟೀರಿಯಲ್ ದ ಸೆನ್ಸಿಟಿವಿಟಿ ವಿಲ್ ಬಿ ಡಿಫ್ರೆಂಟ್. ಸೊ ಚಾರ್ಜ್ ಡಿಸ್ಪ್ಲೇಸ್ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಬೇಸ್ಡ್ ಅಪಾನ್ ಚಾರ್ಜ್ ಡಿಸ್ಪ್ಲೇಸ್ಮೆಂಟ್ ಐ ಕ್ಯಾನ್ ಕ್ಯಾಲ್ಕುಲೇಟ್ ಔಟ್ಪುಟ್ ವೋಲ್ಟೇಜ್. E naught is equal to Q divided by Cp, where Cp is nothing but capacitance between electrodes. Capacitance between electrodes. ಈ ಎಲೆಕ್ಟ್ರೋಡ್ಸ್ ಇಲ್ಲೊಂದು ಎಲೆಕ್ಟ್ರೋಡ್ ಇದೆ, ಇಲ್ಲೊಂದು ಎಲೆಕ್ಟ್ರೋಡ್ ಇದೆ. ನಾನು ಫೋರ್ಸ್ ಅಪ್ಲೈ ಮಾಡಿದಾಗ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರೋಡ್ಸ್ ಇಸ್ ಗೋಯಿಂಗ್ ಟು ಬಿ ವೆರಿಡ್. ಏನಾಗುತ್ತೆ? ಕಡಿಮೆ ಆಗುತ್ತೆ. ಮೇಲ್ಗಡೆ ಒಂದು ಎಲೆಕ್ಟ್ರೋಡ್ ಇದೆ, ಕೆಳಗಡೆ ಒಂದು ಎಲೆಕ್ಟ್ರೋಡ್ ಇದೆ. ಮೇಲ್ಗಡೆಯಿಂದ ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಇಟ್ ವಿಲ್ ಕಮ್ ಡೌನ್. ಸೊ ದಿಸ್ ಡಿಸ್ಟೆನ್ಸ್, the distance between the electrodes are going to be varied. If the distance of the electrodes varies, ಏನಾಗುತ್ತೆ? capacitance vary ಆಗುತ್ತೆ. ಈ capacitance Q divided by Cp will give the output voltage. So this is the total working principle of piezoelectric transducers. So electronic fundamentals ಬೇಕಂದ್ರೆ, see here, you take any material. You take any material. I am going to take one material, iron. Imagine this material is iron. It consists of charges, plus minus, like this. These are ions. We are going to call it as what? Ions. So these are called as what? Charges. I am going to supply the current to this one. ಏನು ಮಾಡ್ತೀನಿ ನಾನು? ಐ ಆಮ್ ಗೋಯಿಂಗ್ ಟು ಸಪ್ಲೈ ಕರೆಂಟ್ ಪ್ಲಸ್ ಮೈನಸ್ ಕರೆಂಟ್ ಸಪ್ಲೈ ಮಾಡಿದಾಗ ಏನಾಗುತ್ತೆ? ಕರೆಂಟ್ ವಿಲ್ ಫ್ಲೋ ಲೈಕ್ ದಿಸ್. ಕರೆಂಟ್ ಫ್ಲೋ ಆಗುತ್ತೆ. ಕರೆಂಟ್ ಫ್ಲೋ ಆದಾಗ ದಿಸ್ ಪ್ಲಸ್ ಆ್ಯಂಡ್ ದಿಸ್ ಮೈನಸ್ ವಿಲ್ ಗೆಟ್ ಬಾಂಡೆಡ್. ಇದೇನಾಗುತ್ತೆ? ಇದರೊಳಗಡೆ ದೇ ಆರ್ ಗೋಯಿಂಗ್ ಟು ಮೇಕ್ ಕೋವಲೆಂಟ್ ಬಾಂಡ್ಸ್, ಪ್ಲಸ್ ಆ್ಯಂಡ್ ಮೈನಸ್, ಪ್ಲಸ್ ಆ್ಯಂಡ್ ಮೈನಸ್, ಪ್ಲಸ್ ಆ್ಯಂಡ್ ಮೈನಸ್, ಪ್ಲಸ್ and minus, plus and minus, plus and minus. This is called as what? Charge ಆಯ್ತು. ಈಗ ದ ಪ್ರೋಟಾನ್ ಇರ್ಬೋದು ಅಥವಾ ಎಲೆಕ್ಟ್ರಾನ್ ಇರ್ಬೋದು. ಏನಾಯ್ತು ಇವಾಗ? ಇಟ್ ಹ್ಯಾಸ್ ಅಕ್ವೈರ್ಡ್ ಸಮ್ ಚಾರ್ಜ್ನ ಅಕ್ವೈರ್ ಮಾಡಿಕೊಂಡು ದಿಸ್ ಬಿಕಮ್ಸ್ ವಾಟ್? ಕೋವಲೆಂಟ್ ಬಾಂಡ್ ಆಯಿತು. ಸೊ ಈ ಕೋವಲೆಂಟ್ ಬಾಂಡು ಅಗೇನ್ ಐ ವಾಂಟ್ ಟು ಮೂವ್ ದಿಸ್ ಕೋವಲೆಂಟ್ ಬಾಂಡ್. ಎಲ್ಲಿ ಮೂವ್ ಆಗಬೇಕು? ಒಂದು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಇದೆ, ನಮ್ಮದು IC ಬೋರ್ಡ್ ಇದೆ, ICನೋ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅಲ್ಲಿ ಮೂವ್ ಆಗಬೇಕು. ಅಲ್ಲಿ ಮೂವ್ ಆಗಬೇಕಂದ್ರೆ ಸಮ್ ಫೋರ್ಸ್ ಇಸ್ ರಿಕ್ವೈರ್ಡ್. ದಟ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ವಾಟ್? EMF. ದಟ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ವಾಟ್?
ಇ ಎಮ್ ಎಫ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರಿತೀವಿ. ಎಲೆಕ್ಟ್ರೋಮೋಟಿವ್ ಫೋರ್ಸ್. ಈಗ ನಾನು ಕೊಡ್ತಾ ಇರೋದೇನಿದೆ ವೋಲ್ಟೇಜ್. ಐ ಆಮ್ ಗಿವಿಂಗ್ ವಾಟ್ ವೋಲ್ಟೇಜ್ ಕೊಡ್ತಾ ಇದ್ದೀನಿ. ಸೊ ವೋಲ್ಟೇಜ್ ಕೊಡ್ತಾಗ ಏನಾಗ್ತಾ ಇದೆ ಇಲ್ಲಿಗೆ ಹೋಗ್ತಾ ಇದೆ. ಇಲ್ಲಿಗೆ ಹೋಗಿದ್ದು ಈ ಪ್ಲಸ್ ಮತ್ತು ಮೈನಸ್ ಇದೆಯಾ ಜಸ್ಟ್ ಇದಕ್ಕೆ ಪುಷ್ ಮಾಡುತ್ತೆ. ಹೋಗ್ಬಿಟ್ಟು ನೀನು ಬಾಂಡಿಂಗ್ ಆಗು ಅಂತ ಹೇಳುತ್ತೆ. ಗೆಟ್ ಗೋ ಆ್ಯಂಡ್ ಬಾಂಡ್ ವಿತ್ ಅನದರ್ ಅಯಾನ್. ಅಯಾನ್ ಜೊತೆ ಏನಾಗುತ್ತೆ ಬಾಂಡಿಂಗ್ ಆಗಂತ ಹೇಳುತ್ತೆ. ಬಾಂಡಿಂಗ್ ಆದ ತಕ್ಷಣ ಇಟ್ ಬಿಕಮ್ಸ್ ಚಾರ್ಜ್. ಚಾರ್ಜ್ ಆಯ್ತದು. ಚಾರ್ಜ್ ಆಯ್ತು ಅಂದರೆ ಇಟ್ ಹ್ಯಾಸ್ ಸಮ್ ಎನರ್ಜಿ. ಆ ಎನರ್ಜಿನ ಏನು ಮಾಡಬೇಕು ನಾನು ಐ ವಾಂಟ್ ಟು ಮೂವ್ ದಟ್ ಎನರ್ಜಿ. ಮೂವ್ ಮಾಡಬೇಕಂದ್ರೆ ಏನು ಬೇಕು ಐ ನೀಡ್ ಸಮ್ ಇ ಎಮ್ ಎಫ್. ಇ ಎಮ್ ಎಫ್ ಯಾವ ಜನರೇಟ್ ಮಾಡುತ್ತೆ ಇ ಎಮ್ ಎಫ್ ಇಸ್ ಜನರೇಟೆಡ್ ಆಟೋಮ್ಯಾಟಿಕಲಿ ವೆನ್ ಐ ಸಪ್ಲೈ ದ ವೋಲ್ಟೇಜ್. ವೋಲ್ಟೇಜ್ ಸಪ್ಲೈ ಮಾಡಿದಾಗ ಆಟೋಮ್ಯಾಟಿಕಲಿ ಇಟ್ ವಿಲ್ ಜನರೇಟ್ ದ ಇ ಎಮ್ ಎಫ್ ವಿಚ್ ಇಸ್ ಆಪೋಸಿಟ್ ಇನ್ ಡೈರೆಕ್ಷನ್. ಈ ವೋಲ್ಟೇಜ್ಗೆ ಏನಾಗುತ್ತೆ ಆಪೋಸಿಟ್ ಡೈರೆಕ್ಷನಲ್ಲಿ ಇ ಎಮ್ ಎಫ್ ಜನರೇಟ್ ಆಗುತ್ತೆ. ಜನರೇಟ್ ಆಗಿ ಆಲ್ ಕೋವಲೆಂಟ್ಸ್ ಬಾಂಡ್ಸ್ ಆಗ್ಬಿಡ್ತು ಅಂತ ಇಟ್ಕೊಡ್ರಿ. ಎಲ್ಲವೂ ಕೋವಲೆಂಟ್ ಬಾಂಡ್ ಆದ ತಕ್ಷಣ ವೋಲ್ಟೇಜ್ ಏನಾಯಿತು ಸ್ಟಾಪ್ ಮಾಡುತ್ತೆ. ದೇರ್ ಇಸ್ ನೋ ನೆಸಿಟಿ ಆಫ್ ವೋಲ್ಟೇಜ್ ಫಾರ್ ಮೀ. ಸ್ಟಾಪ್ ಯುವರ್ ವೋಲ್ಟೇಜ್. ಸ್ಟಾಪ್ ದ ಕರೆಂಟ್ ಫ್ಲೋಯಿಂಗ್ ಇನ್ಸೈಡ್ ಮೀ. ನಂದ್ರೊಳಗಡೆ ಬರಬೇಡ ಅಂತ ಹೇಳುತ್ತೆ. ಯಾವಾಗ ಆಲ್ ಕೋವಲೆಂಟ್ಸ್ ಬಾಂಡ್ಸ್ ಆದಮೇಲೆ. ಕೋವಲೆಂಟ್ ಬಾಂಡ್ ಆಗ್ತಾನೆ ಇರುತ್ತೆ, ಖರ್ಚಾಗ್ತಾನೆ ಇದ್ರೆ ಕರೆಂಟ್ ಫ್ಲೋ ಆಗ್ತಾನೆ ಇರುತ್ತೆ. ಸೊ ಕರೆಂಟ್ ಫ್ಲೋ ಆಗಬೇಕು ಅಂದರೆ ದೇರ್ ಶುಡ್ ಬಿ ಎ ಕ್ಲೋಸ್ಡ್ ಸರ್ಕ್ಯೂಟ್. ಕ್ಲೋಸ್ಡ್ ಸರ್ಕ್ಯೂಟ್ ಇರಲೇಬೇಕು, ಅದರ್ವೈಸ್ ದೇರ್ ಇಸ್ ನೋ ಫ್ಲೋ ಆಫ್ ಕರೆಂಟ್. ಫ್ಲೋ ಆಫ್ ಕರೆಂಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಇ ಎಮ್ ಎಫ್ ಜನರೇಟ್ ಆಗುತ್ತೆ. ಇ ಎಮ್ ಎಫ್ ಜನರೇಟ್ ಆದಾಗ ಈ ಕೋವಲೆಂಟ್ ಬಾಂಡು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಹತ್ರ ಬರುತ್ತೆ. ಇನ್ಸ್ಟ್ರೂಮೆಂಟ್ ಹತ್ರ ಬಂದ್ಬಿಟ್ಟು ದಿಸ್ ಕೋವಲೆಂಟ್ ಬಾಂಡ್ ಈಸ್ ಗೋಯಿಂಗ್ ಟು ಬಿ ಚಾರ್ಜ್ ಏನಾಗುತ್ತೆ ಸಪ್ರೇಟ್ ಆಗುತ್ತೆ. ಚಾರ್ಜ್ ಯುಟಿಲೈಸ್ ಮಾಡ್ಕೊಳುತ್ತೆ. ಯುಟಿಲೈಸ್ ಮಾಡಿಕೊಂಡು ಮತ್ತೆ ಏನಾಗುತ್ತೆ ಇಟ್ ವಿಲ್ ಬಿಕಮ್ ಪ್ಲಸ್ ಮೈನಸ್ ಇಲ್ಲಿ ಬರುತ್ತೆ. ಪ್ಲಸ್ ಮೈನಸ್ ಇಲ್ಲಿ ಬಂದಮೇಲೆ ಅಗೈನ್ ಇಟ್ ವಿಲ್ ಟೇಕ್ ದಿಸ್ ಪೊಟೆನ್ಷಿಯಲ್. ಈ ಪೊಟೆನ್ಷಿಯಲ್ ತೊಗೊಳುತ್ತೆ, ಮತ್ತೆ ಇದ್ರೊಳಗಡೆ ಬರುತ್ತೆ, ಮತ್ತೆ ಇದ್ರೊಳಗಡೆ ಬಂದು ಅಗೈನ್ ಇಟ್ ವಿಲ್ ಮೇಕ್ಸ್ ಅ ಬಾಂಡ್. ಕೋಲೆಂಟ್ ಬಾಂಡ್ ಮಾಡುತ್ತೆ. ಕೋಲೆಂಟ್ ಬಾಂಡ್ ಆದಾಗ ಚಾರ್ಜ್ ಆಗುತ್ತೆ. ಚಾರ್ಜ್ ಆದಾಗ ಇ ಎಮ್ ಎಫ್ ಮಾಡುತ್ತೆ, ಇದನ್ನು ತೊಗೊಂಡು ಮುಂದೆ ದೂಕುತ್ತೆ. ಅಗೈನ್ ಈ ಮುಂದೆ ದೂಕಿದ ಇನ್ಸ್ಟ್ರೂಮೆಂಟ್ ಈ ಚಾರ್ಜ್ನ ಯುಟಿಲೈಸ್ ಮಾಡ್ಕೊಳುತ್ತೆ. ಯುಟಿಲೈಸ್ ಮಾಡ್ಕೊಂಡು ವಾಪಸ್ ಬರುತ್ತೆ. ವಾಪಸ್ ಬಂದು ಅಗೈನ್ ಇಟ್ ಕಂಟಿನ್ಯೂಸ್. ದಿಸ್ ಈಸ್ ದ ಪ್ರೋಸೆಸ್ ಟೇಕಿಂಗ್ ಪ್ಲೇಸ್ ಇನ್ ಎವ್ರಿ ಇನ್ಸ್ಟ್ರೂಮೆಂಟ್. ಯಾವ್ದಾದ್ರು ಒಂದು ತೊಗೊಂಡ್ರೆ ಯಾವ ಥರ ಮೂವ್ಮೆಂಟ್ ಆಗುತ್ತೆ ಅಂದರೆ ಈ ಥರ ಮೂವ್ಮೆಂಟ್ ಆಗುತ್ತೆ. ಸೊ ಇಫ್ ಯು ಕಮ್ ಟು ದ ಮೆಟೀರಿಯಲ್, ಸೊ ಇದ್ರ ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ ಏನಾಗುತ್ತೆ, ನಾನು ಪ್ಲಸ್ ಆ್ಯಂಡ್ ಮೈನಸ್ನ ಇಲ್ಲಿಗೆ ಏನು ಕೊಡ್ತಾ ಇದ್ದೀನಿ ಇನ್ಪುಟ್ ಕೊಡ್ತಾ ಇದ್ದೀನಿ. ಬಟ್ ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ ಏನು ಮಾಡ್ತೀನಿ ನಾನು ಫೋರ್ಸ್ ಅಪ್ಲೈ ಮಾಡ್ತೀನಿ. ಫೋರ್ಸ್ನ ಅಪ್ಲೈ ಮಾಡ್ತೀನಿ. ಐ ವಿಲ್ ಟೇಕ್ ಒನ್ ಮೋರ್ ಥಿಂಗ್. ದಿಸ್ ಇಸ್ ಎ ಮೆಟೀರಿಯಲ್. ಈ ಮೆಟೀರಿಯಲ್ ಏನಿದೆ ಪ್ಲಸ್ ಮೈನಸ್ ಇದ್ದಾವೆ. ನೌ ಐ ಆಮ್ ಗೋಯಿಂಗ್ ಟು ಅಪ್ಲೈ ದ ಫೋರ್ಸ್. ಅಪ್ಲೈ ದ ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಯಿತು, ದಿಸ್ ಈಸ್ ಪಾಸಿಟಿವ್, ದಿಸ್ ಈಸ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್. ದಿಸ್ ಆರ್ ವಾಟ್ ಚಾರ್ಜಸ್. ದಿಸ್ ಇಸ್ ವಾಟ್ ಚಾರ್ಜಸ್. ಈ ಚಾರ್ಜಸ್ ಏನಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ಆಗಬೇಕು. ಈ ಚಾರ್ಜಸ್ ಏನು ಮಾಡಬೇಕು ಡಿಸ್ಪ್ಲೇಸ್ಮೆಂಟ್ ಆಗಬೇಕು. ಡಿಸ್ಪ್ಲೇಸ್ಮೆಂಟ್ ಆದರೆ ಇ ಎಮ್ ಎಫ್ ಜನರೇಟ್ ಆಗುತ್ತೆ. ವಿತೌಟ್ ಡಿಸ್ಪ್ಲೇಸ್ಮೆಂಟ್ ದರ್ ಇಸ್ ನೋ ಇ ಎಮ್ ಎಫ್. ಇಲ್ಲೂ ಅಷ್ಟೇ ನಾನು ಡಿಸ್ಪ್ಲೇಸ್ಮೆಂಟ್ ಆಗಬೇಕಂದ್ರೆ ಏನು ಮಾಡ್ತೀನಿ ನಾನು ಇನ್ಪುಟ್ ಕೊಡ್ತಾ ಇದ್ದೀನಿ. ಏನು ಇನ್ಪುಟ್ ಕೊಡ್ತಾ ಇದ್ದೀನಿ ವೋಲ್ಟೇಜ್ ಇನ್ಪುಟ್ ಕೊಡ್ತಾ ಇದ್ದೀನಿ. ಬಟ್ ಇಲ್ಲಿ ನಾನೇನು ಕೊಡ್ತಾ ಇದ್ದೀನಿ ಇನ್ಪುಟ್ನ ಫೋರ್ಸ್ ಇನ್ಪುಟ್ ಕೊಡ್ತಾ ಇದ್ದೀನಿ. ಯಾವುದಿದು ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಇದು. ದಿಸ್ ಇಸ್ ವಾಟ್ ಕ್ರಿಸ್ಟಲ್. ಈ ಕ್ರಿಸ್ಟಲ್ ನಾನು ಇನ್ಪುಟ್ ಏನು ಕೊಡ್ತಾ ಇದ್ದೀನಿ ಅಂದರೆ ಐ ಆಮ್ ಗೋಯಿಂಗ್ ಟು ಗಿವ್ ಫೋರ್ಸ್ ಆಸ್ ದ ಇನ್ಪುಟ್. ಈ ಫೋರ್ಸ್ ಇನ್ಪುಟ್ ಕೊಟ್ಟಾಗ ಏನಾಯಿತು ದಿಸ್ ಪ್ಲಸ್ ಆ್ಯಂಡ್ ಮೈನಸ್ ಆರ್ ಗೋಯಿಂಗ್ ಟು ಬಿ ಡಿಸ್ಪ್ಲೇಸ್ಡ್. ಚಾರ್ಜ್ ಏನಾಯಿತು ಡಿಸ್ಪ್ಲೇಸ್ ಆಗ್ತವೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಡಿಸ್ಪ್ಲೇಸ್ ಆಗಿ ದೇರ್ ವಿಲ್ ಬಿಕಮ್ ಡೈಪೋಲ್ ಆಗುತ್ತೆ. ದೇರ್ ವಿಲ್ ಬಿಕಮ್ ಡೈಪೋಲ್. ಡೈಪೋಲ್ ಅಂದ್ರೇನು ಪ್ಲಸ್ ಆ್ಯಂಡ್ ಮೈನಸ್ ಏನಾಗುತ್ತೆ ಕೋಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಈಕ್ವಲ್ ಡಿಸ್ಟೆನ್ಸಲ್ಲಿ. ದಟ್ ಮೀನ್ಸ್ ಈಕ್ವಲ್ ಡಿಸ್ಟೆನ್ಸಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಒಂದೊಂದು ಕಡೆ ಸಪ್ರೇಟ್ ಆಗಿ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಡೈಪೋಲ್. ಈ ಫಾರ್ಮೇಷನ್ ಆಗಿ ಸರ್ಫೇಸ್ ಹತ್ರ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಇಟ್ ವಿಲ್ ಗೋ ಆ್ಯಂಡ್ ಸಿಟ್ ಆನ್ ದ ಸರ್ಫೇಸ್. These charges are measured by using voltages. So we come over here, you can observe in the figure. So this is an atom. ಯಾವುದೋ ಒಂದು ಮಾಲಿಕ್ಯೂಲ್ ಅಂತ ಅಂದ್ಕೊಳ್ರಿ. ಈ ಮಾಲಿಕ್ಯೂಲ್ನಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ, ಪ್ಲಸ್ ಇದೆ, ಮೈನಸ್ ಇದೆ, ಪ್ಲಸ್ ಇದೆ, ಮೈನಸ್ ಇದೆ. ಸೆಂಟ್ರಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಇದೆ. ಸೊ ದಿಸ್ ಈಸ್ ಅ ಸ್ಟೇಬಲ್ ಪೊಸಿಷನ್. ನೋ ಪೀಸೋ ಎಲೆಕ್ಟ್ರಿಕ್ ಪೋಲರೈಸೇಷನ್ ಆಗ್ತಾನೆ ಇಲ್ಲ ಏನೂ. ಸೊ ಈ ಪ್ಲಸ್ ಇದ್ರ ಮೈನಸ್ ಜೊತೆ ಕ್ಯಾನ್ಸಲ್ ಆಗ್ತಾ ಇದೆ, ಈ ಪ್ಲಸ್ ಈ ಮೈನಸ್ ಜೊತೆ ಕ್ಯಾನ್ಸಲ್ ಆಗ್ತಾ ಇದೆ, ಈ ಪ್ಲಸ್ ಈ ಮೈನಸ್ ಜೊತೆ ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಇಟ್ ಈಸ್ ಎ ಸ್ಟೇಬಲ್ ಕಂಡೀಷನಲ್ಲಿ ಇದೆ ಅದು. ನಾವು ಐ ಆಮ್ ಗೋಯಿಂಗ್ ಟು ಅಪ್ಲೈ ದ ಫೋರ್ಸ್. ಇಮ್ಯಾಜಿನ್ ದಿಸ್ ಈಸ್ ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ ಅಂತ ಅಂದ್ಕೊಳ್ರಿ. ಇಮ್ಯಾಜಿನ್ ದಿಸ್ ಇಸ್ ವಾಟ್ ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್. ಕ್ರಿಸ್ಟಲ್, ಇದು ಕ್ರಿಸ್ಟಲ್ ಇದೆ, ಕ್ವಾರ್ಟ್ಸ್ ಕ್ರಿಸ್ಟಲ್. ಈ ಕ್ರಿಸ್ಟಲಿಗೆ ನಾನು ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಯಿತು ನೋಡ್ರಿ, ದಿಸ್ ಈಸ್
ಒಂದು ಚಾರ್ಜ್ ಇದೆ, ಪ್ಲಸ್ ಚಾರ್ಜ್ ಇರೋದು ಎಲ್ಲಿಗೆ ಬಂತಿದ್ದು, ಇಟ್ ಹ್ಯಾಸ್ ಡಿಸ್ಪ್ಲೇಸ್ ಫ್ರಮ್ ಹಿಯರ್ ಟು ಹಿಯರ್, ಡಿಸ್ಪ್ಲೇಸ್ ಆಯಿತು. ಇಲ್ಲಿರೋ ಚಾರ್ಜ್ ಏನಾಯಿತು, ಇಲ್ಲಿಗೆ ಡಿಸ್ಪ್ಲೇಸ್ ಆಯಿತು. ಇಲ್ಲಿರೋ ಚಾರ್ಜ್ ಏನಾಯಿತು, ಇಲ್ಲಿಗೆ ಡಿಸ್ಪ್ಲೇಸ್ ಆಯಿತು. ಇಲ್ಲಿರೋ ಚಾರ್ಜ್ ಇಲ್ಲಿಗೆ ಡಿಸ್ಪ್ಲೇಸ್ ಆಯಿತು. ಐ ಹೋಪ್ ದ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದಲ್ಲ. ಸೊ ನೆಕ್ಸ್ಟ್ ನೋಡಿ, ಎಲ್ಲ ಚಾರ್ಜ್ ಡಿಸ್ಪ್ಲೇಸ್ಮೆಂಟ್ ಆಯಿತು. ಸೆಂಟ್ರಲ್ ಇರೋದು ನೋಡ್ರಿ, ವೆರಿ ಇಂಪಾರ್ಟೆಂಟ್. ಸೆಂಟ್ರಲ್ ಇರೋದು ಇಟ್ ಕಮ್ಸ್ ಓವರ್ ಹಿಯರ್ ಪ್ಲಸ್ ಆ್ಯಂಡ್ ಮೈನಸ್. ಸೆಂಟ್ರಲ್ ಇರೋದು ಏನಾಯಿತು, ದಿಸ್ ಇಸ್ ದ ಸೆಂಟರ್ ಚಾರ್ಜ್, ಇಟ್ ಕಮ್ಸ್ ಓವರ್ ಈಕ್ವಲ್ ಡಿಸ್ಟೆನ್ಸ್. ಸೆಂಟರ್ ಪಾಯಿಂಟಿಂದ ಪ್ಲಸ್ಸು ಈ ಕಡೆ ಬಂತು, ಈಕ್ವಲ್ ಡಿಸ್ಟೆನ್ಸ್ಗೆ ಮೈನಸ್ ಈ ಕಡೆ ಹೋಗಿದೆ. ಸೊ ನಾವು this is called as what? Polarization. This is called as what? Polarization. Moving in the definite direction. ಯಾವ ಡೈರೆಕ್ಷನ್ ಮೂವ್ ಆಗ್ತಾ ಇದೆ, ಒಂದು ಡೆಫಿನೆಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಅದು ಐ ಆಮ್ ಅಪ್ಲೈಯಿಂಗ್ ದ ಫೋರ್ಸ್ ಓವರ್ ಹಿಯರ್, ಇಟ್ ಈಸ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಒನ್. ಎಲ್ಲಿಗೆ ಮೂವ್ ಆಗ್ತಾ ಇದೆ, ಪ್ಲಸ್ ಎಲ್ಲ ಒಂದು ಕಡೆ ಹೋಗ್ತಾ ಇದೆ, ಮೈನಸ್ ಎಲ್ಲ ಒಂದು ಕಡೆ ಹೋಗ್ತಾ ಇದೆ. ಸೊ ದೇರ್ ಇಸ್ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್ಸ್. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಒಂದು ಕೋವಲೆಂಟ್ ಬಾಂಡ್ ಆಗ್ತಾ ಇದೆ. ದಿಸ್ ಪ್ಲಸ್ ಇಸ್ ಗೆಟ್ ಕ್ಯಾನ್ಸಲ್ಡ್ ವಿತ್ ದಿಸ್ ಒನ್, ದಿಸ್ ಪ್ಲಸ್ ಇಸ್ ಗೆಟ್ ಕ್ಯಾನ್ಸಲ್ ವಿತ್ ದಿಸ್ ಒನ್, ದಿಸ್ ಇವೆಲ್ಲ ಏನಾಗ್ತಾ ಇದಾವೆ, ಇದ್ರೊಳಗಡೆ ಇರೋ ಕ್ಯಾನ್ಸಲ್ ಆಗ್ತಾ ಇದಾವೆ. ಈ ಹೊರಗಡೆ ಬಂದಿದ್ದು ಏನಾಯಿತು, ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಯಿತು. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್. ಇದೊಂದು ಮೆಟೀರಿಯಲ್ ತೊಗೊಂಡ್ರೆ ಸಿ ಇಯರ್, ದಿಸ್ ಇಸ್ ಒನ್, 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 ಲೈಕ್ ದಟ್ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಯಿತು. ಕೋವಲೆಂಟ್ ಬಂದು ನೋಡ್ರಿ, ಫಸ್ಟ್ ಇದು ಇನಿಷಿಯಲ್ ಮೆಟೀರಿಯಲ್ ಇಲ್ಲಿಂದ ತನಕ ಇತ್ತು. ಆಫ್ಟರ್ ಅಪ್ಲೈಯಿಂಗ್ ದ ಫೋರ್ಸ್ ದ ಮೆಟೀರಿಯಲ್ ಸೈಜ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್. ಮೆಟೀರಿಯಲ್ ಸೈಜ್ ಏನಾಯಿತು, ರೆಡ್ಯೂಸ್ ಆಯಿತು. ರೆಡ್ಯೂಸ್ ಆದಾಗ ಏನಾಯಿತು, ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಯಿತು. ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಯಾಕಪ್ಪ ಆಯ್ತು ಅಂದರೆ, ಚಾರ್ಜ್ ಏನಾಯಿತು, ಡಿಸ್ಪ್ಲೇಸ್ ಆದವು, ಚಾರ್ಜ್ ಡಿಸ್ಪ್ಲೇಸ್ಮೆಂಟ್ ಆಯಿತು. ಈ ವರ್ಡ್ ಬರೀಬೇಕು ನೀವು ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ ಬರೀಬೇಕಾದ್ರೆ. ಯಾಕೆ EMF ಜನರೇಟ್ ಆಗುತ್ತೆ ಅಂತ ಕೇಳಿದ್ರೆ, ಬಿಕಾಸ್ ಆಫ್ ಚಾರ್ಜ್ ಡಿಸ್ಪ್ಲೇಸ್ಮೆಂಟ್. ಚಾರ್ಜ್ ಏನಾಯಿತು, ಇಲ್ಲಿದ್ದ ಜಾಗದಲ್ಲಿ ಇಲ್ಲೇ ಇದ್ದಿದ್ರೆ, ಈ ಫೋರ್ಸ್ ಅಪ್ಲೈ ಮಾಡ್ತೀನಿ ನಾನು, ಫೋರ್ಸ್ ಅಪ್ಲೈ ಮಾಡಿದಾಗ ಈ ಪಾಸಿಟಿವ್ ಇರೋದು ಈ ಚಾರ್ಜು ಇಲ್ಲೇ ಇತ್ತಂದರೆ ದರ್ ಇಸ್ ನೋ EMF ಜನರೇಷನ್. EMF ಜನರೇಟ್ ಯಾವಾಗ ಆಗುತ್ತೆ ಅಂದರೆ, ಓನ್ಲಿ ವೆನ್ ದರ್ ಇಸ್ ಎ ಡಿಸ್ಪ್ಲೇಸ್ಮೆಂಟ್ ಆಫ್ ಚಾರ್ಜ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ಮೂವ್ಮೆಂಟ್ ಆಗಬೇಕು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ಮೆಂಟ್ ಆಗಬೇಕು. ಮೂವ್ಮೆಂಟ್ ಆದ್ರೆ ಮಾತ್ರ ಆಗುತ್ತೆ. ಮೂವ್ಮೆಂಟ್ ಆಗಿ ಡೈಪೋಲ್ ಆಗುತ್ತೆ. ಡೈಪೋಲ್ ಮೀನ್ಸ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಆಪೋಸಿಟ್ ಸೈನ್. ಪ್ಲಸ್ ಮತ್ತು ಮೈನಸ್ ಇರೋದು ಏನಿದೆ, ಇದೆಷ್ಟಿದೆಯೋ ಮ್ಯಾಗ್ನಿಟ್ಯೂಡು ಇದು ಅಷ್ಟೇ ಇದೆ, ಬಟ್ ಆಪೋಸಿಟ್ ಸೈನ್ ಇದೆ, ಈಕ್ವಲ್ ಡಿಸ್ಟೆನ್ಸ್ ಇದೆ ಸೆಂಟ್ರಿಂದ. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಡೈಪೋಲ್. ಈ ಥರ ಡೈಪೋಲ್ ಆಗಿ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈ ಕೋವಲೆಂಟ್ ಬಾಂಡ್ ಒಂದಲ್ಲ, ಇದರ ಎನ್ ನಂಬರ್ ಆಫ್ ಕೋವಲೆಂಟ್ ಬಾಂಡ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಪ್ಲಸ್ ವಿಲ್ ಎಲ್ಲ ಒಂದು ಕಡೆ ಬರ್ತವೆ, ಮೈನಸ್ ಎಲ್ಲ ಒಂದು ಕಡೆ ಬರ್ತವೆ. ದ ಪೋಲರೈಸಿಂಗ್ ಎಫೆಕ್ಟ್ ಆನ್ ದ ಸರ್ಫೇಸ್ ವೆನ್ ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ ಇಸ್ ಸಬ್ಜೆಕ್ಟೆಡ್ ಟು ಆನ್ ಎಕ್ಸ್ಟರ್ನಲ್ ಫೋರ್ಸ್. ನೋಡ್ರಿ, ಎಕ್ಸ್ಟರ್ನಲ್ ಫೋರ್ಸ್ ಹಾಕಿದಾಗ ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ ಏನಾಗುತ್ತೆ, ಪೋಲರೈಸಿಂಗ್ ಎಫೆಕ್ಟ್ ಆಗುತ್ತೆ. ಇಲ್ಲಿ ಪೋಲರೈಸಿಂಗ್ ಎಫೆಕ್ಟ್ ಆದಾಗ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಸೊ ಹಿಯರ್ ನೋಡ್ರಿ, ನಾವು ಇಲ್ಲಿಗೆ ನಾನು ಏನು ಮಾಡ್ತೀನಿ, ಒಂದು ಗ್ಯಾಲ್ವನೋಮೀಟರ್ ಕನೆಕ್ಟ್ ಮಾಡ್ತೀನಿ. ಗ್ಯಾಲ್ವನೋಮೀಟರ್ ಇಸ್ ನಥಿಂಗ್ ಬಟ್ ವಾಟ್? ಒಂದು ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಕನೆಕ್ಟ್ ಮಾಡ್ತೀನಿ. ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದಾಗ ಆರ್ ಗ್ಯಾಲ್ವನೋಮೀಟರ್ ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಮಾಡಿದಾಗ ಯು ಕ್ಯಾನ್ ಅಬ್ಸರ್ವ್ ದ ಚೇಂಜ್, ಎಷ್ಟು ಜನರೇಟ್ ಆಗಿದೆ ಅಂತ ನಾನು ಅಬ್ಸರ್ವ್ ಮಾಡ್ಬೋದು. ಸೊ ಅದೇ ಇಲ್ಲಿ ಫೋರ್ಸ್ ಅಪ್ಲೈ ಮಾಡಿಲ್ಲ, ಏನಿದೆ ಇಲ್ಲಿ 0 ತೋರಿಸ್ತಾ ಇದೆ. ದಿಸ್ ಇಸ್ ನೋ ಇಂಡಿಕೇಶನ್ ಆಫ್ ವೋಲ್ಟೇಜ್. ವೋಲ್ಟೇಜ್ ಎಷ್ಟಿದೆ? 0 ಇದೆ. ಅಲ್ಲೇ ಇಲ್ಲಿ ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಯಿತು, ವೋಲ್ಟೇಜ್ ಜಾಸ್ತಿ ತೋರಿಸ್ತಾ ಇದೆ. ಸಮ್ ಇಂಡಿಕೇಶನ್ ಆಫ್ ವೋಲ್ಟೇಜ್ ತೋರಿಸ್ತಾ ಇದೆ. ಯಾಕೆ ವೋಲ್ಟೇಜ್ ತೋರಿಸ್ತಾ ಇದೆ ಅಂದರೆ, ದರ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ಆಫ್ ಚಾರ್ಜಸ್. ಈ ಚಾರ್ಜಸ್ ಡಿಸ್ಪ್ಲೇಸ್ಮೆಂಟ್ ಆದಾಗ ಡೈಪೋಲ್ ಆಫ್ ಕೋವಲೆಂಟ್ ಬಾಂಡ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಮೂವ್ಸ್ ಟುವರ್ಡ್ಸ್ ದ ಸರ್ಫೇಸ್. ಎಲ್ಲಿ ಮೂವ್ ಆಗ್ತಾವೋ, ಸರ್ಫೇಸ್ ಹತ್ರ ಮೂವ್ ಆಗ್ತವೆ. ಈ ಸರ್ಫೇಸ್ ಹತ್ರ ಮೂವ್ ಆಗೋದ್ರಿಂದ ಏನಾಗುತ್ತೆ, ಸೊ ಸಿ ಹಿಯರ್, ದಿಸ್ ಈಸ್ ವಾಟ್? ಮೈನಸ್, ದಿಸ್ ಈಸ್ ವಾಟ್? ಪ್ಲಸ್. Minus is going to be attracted towards a positive sign and plus is going to be attracted towards a negative sign. So ಈ ಥರ ಅಟ್ರಾಕ್ಟ್ ಆಗಿ ಏನಾಗುತ್ತೆ, ಇಂಡಿಕೇಶನ್ ತೋರಿಸುತ್ತೆ. ಇನ್ ದಿಸ್ ವೇ ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ ಒಳಗಡೆ ಈ ಥರ ವರ್ಕ್ ಆಗ್ತಾ ಇರುತ್ತೆ. ಜನರಲಿ ನಾವೇನು ಮಾಡ್ತಾ ಇರ್ತೀವಿ, ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ ಏನಾಗುತ್ತೆ, ಪ್ರೆಸ್ ಮಾಡ್ತಿದ್ದಂಗೆ EMF ಜನರೇಟ್ ಆಗಿಬಿಡುತ್ತೆ ಅಂತ ಅಂತೀವಿ. ದಿಸ್ ಇಸ್ ಎ ಪ್ರೊಸೀಜರ್, ಆಗೋದು ಹಂಗೆ. When I apply a force on the piezoelectric material, what will happen? EMF is going to be generated. That is the property of piezoelectric material. But how it happens inside the material? ಹೆಂಗಾಗುತ್ತೆ ಅಂದರೆ, ಬಿಕಾಸ್ ಆಫ್ ದ ಮೂಮೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ಚಾರ್ಜಸ್. ಅದರೊಳಗಡೆ ಅಂತ ಚಾರ್ಜಸ್ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಆದಾಗ ಏನಾಗುತ್ತೆ, ಪೋಲರೈಸೇಷನ್ ಆಗುತ್ತೆ. ಪೋಲರೈಸೇಷನ್ ಆದಾಗ ಚಾರ್ಜಸ್
ಎಲ್ಲಿ ಮೂವ್ ಆಗ್ತವೆ? ಸರ್ಫೇಸಿಂಗ್ ಮೂವ್ ಆಗ್ತವೆ. ಆ ಸರ್ಫೇಸಲ್ಲಿ ನಾವು ಎಲೆಕ್ಟ್ರೋಡ್ ಇಟ್ಟಿರ್ತೀವಿ. ಎಲೆಕ್ಟ್ರೋಡಲ್ಲಿ ಮೆಷರ್ ಮಾಡಿದ್ರೆ ವಿಲ್ ಗೆಟ್ ದ ಔಟ್ಪುಟ್ ಟಿ ಎಮ್ ಎಫ್, ಔಟ್ಪುಟ್ ವೋಲ್ಟೇಜ್ ಸಿಗುತ್ತೆ. ದಿಸ್ ಈಸ್ ವಾಟ್ ಇಟ್ ಟೇಕ್ಸ್ ಪ್ಲೇಸ್ ಇನ್ ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್. ಸೊ ಎನಿ ಡೌಟ್ ಇನ್ ದಿಸ್ ಒನ್ ಈಸ್ ಥರ್ಮೋಕಪಲ್. ಥರ್ಮೋಕಪಲ್ ಹೇಗೆ ಅಂದರೆ, ದಿಸ್ ಈಸ್ ಎ ಟೆಂಪರೇಚರ್ ಸೆನ್ಸರ್. ದಿಸ್ ಈಸ್ ವಾಟ್? ಎ ಟೆಂಪರೇಚರ್ ಸೆನ್ಸರ್. ಇಟ್ ಸೆನ್ಸ್ ದ ಟೆಂಪರೇಚರ್ and generates voltage which is proportional to the temperature. ಟೆಂಪ್ರೇಚರ್ನ ಸೆನ್ಸ್ ಮಾಡುತ್ತೆ, ಆ ಪ್ರಪೋರ್ಷನ್ ಆಗಿ ಏನಾಗುತ್ತೆ? ವೋಲ್ಟೇಜ್ ಜನರೇಟ್ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್? ಅನಲಾಗ್ ಟ್ರಾನ್ಸ್ಡ್ಯೂಸರ್. ಅನಲಾಗ್ ಟ್ರಾನ್ಸ್ಡ್ಯೂಸರ್ ಅಂತ ಯಾಕೆ ಕರಿತಾ ಇದೀವಿ? ಬಿಕಾಸ್ ಇಟ್ ಇಸ್ ಜನರೇಟಿಂಗ್ ವೋಲ್ಟೇಜ್. ವೋಲ್ಟೇಜ್ ಜನರೇಟಿಂಗ್ ಅನಲಾಗ್ ಟ್ರಾನ್ಸ್ಡ್ಯೂಸರ್. ಸೊ ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂದರೆ, ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಸೀಬೆಕ್. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಸೀಬೆಕ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಸೀಬೆಕ್ ಪ್ರಿನ್ಸಿಪಲ್ ಏನಪ್ಪ ಹೇಳುತ್ತೆ ಅಂದರೆ, ಟೇಕ್ ಎನಿ ಟೂ ಮೆಟೀರಿಯಲ್ಸ್, ಯಾವ್ದಾದ್ರು ಒಂದು ಎರಡು ಮೆಟೀರಿಯಲ್ ತೊಗೊಳ್ರಿ. ಸೊ ಲೆಟ್ ದಿಸ್ ಈಸ್ ಅ ಕಾಪರ್ ಮೆಟೀರಿಯಲ್ ಆ್ಯಂಡ್ ದಿಸ್ ಈಸ್ ಕಾನ್ಸ್ಟ್ಯಾಂಟನ್ ಮೆಟೀರಿಯಲ್. ಕಾನ್ಸ್ಟ್ಯಾಂಟನ್ ಮೆಟೀರಿಯಲ್ ಎರಡು ಮೆಟೀರಿಯಲ್ ತೊಗೊಂಡಿದ್ದೀನಿ. ಈ ಎರಡು ಮೆಟೀರಿಯಲ್ನು ಏನು ಮಾಡ್ತೀನಿ ನಾನು? ಐ ಆಮ್ ಗೋಯಿಂಗ್ ಟು ಜಾಯಿನ್ ಅಟ್ ಒಂದು ಪಾಯಿಂಟಿಗೆ ಜಾಯಿನ್ ಮಾಡ್ತೀನಿ. ಸೊ ಹಿಂಗೆ ಜಾಯಿನ್ ಮಾಡಿದಾಗ ಐ ಆಮ್ ಗೋಯಿಂಗ್ ಟು ಸಪ್ಲೈ ಸಮ್ ಹೀಟ್ ಓವರ್ ಹಿಯರ್. ಇದೊಂದು ಟೆಂಪ್ರೇಚರ್ ಇದೆ. ಇಲ್ಲಿ ನಾನು ಔಟ್ಪುಟ್ ಮೆಷರ್ ಮಾಡ್ತೀನಿ ಬೈ ಯೂಸಿಂಗ್ ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಯೂಸ್ ಮಾಡಿ ನಾನು ಏನು ಮೆಷರ್ ಮಾಡ್ತೀನಿ? ಇ ಎಮ್ ಎಫ್ ಎಷ್ಟು ಜನ್ರೇಟ್ ಆಗಿದೆಯಪ್ಪ, ಇ ಎಮ್ ಎಫ್ ಅಂತ ವೋಲ್ಟೇಜ್ ಎಷ್ಟು ಜನ್ರೇಟ್ ಆಗಿದೆ ಮೆಷರ್ ಮಾಡ್ತೀನಿ. ಸೊ ಇಟ್ ವಿಲ್ ಗಿವ್ ಪ್ರಪೋರ್ಷನ್ ಟು ದಟ್ ಒನ್. ಟೆಂಪ್ರೇಚರ್ ಎಷ್ಟು ಆಗಿದೆ, ಹೀಟ್ ಆಗಿದೆಯೋ ಇಲ್ಲಿ, ಅಷ್ಟನ್ನು ನಾನು ವೋಲ್ಟೇಜ್ ಜನ್ರೇಷನ್ ಎಷ್ಟಾಗಿದೆ ಅಂತ ತೋರಿಸುತ್ತೆ. ಇಟ್ ಈಸ್ ಪ್ರಪೋರ್ಷನ್ ಆಗಿರುತ್ತೆ. ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ವಾಟ್? ಥರ್ಮೋಕಪಲ್. ಸೊ ಥರ್ಮೋಕಪಲಿಗೆ ಬೇಕಾದದೇನು? ದೇರ್ ಆರ್ ಟೂ ಮೆಟೀರಿಯಲ್ಸ್, ಟೂ ಡಿಸ್ಸಿಮಿಲರ್ ಮೆಟೀರಿಯಲ್ಸ್. ಕಾಪರ್ ತೊಗೊಂಡ್ರೆ ಆಗಲ್ಲ. ಯು ವಾಂಟ್ ಟು ಟೇಕ್ ಎನಿ ಟೂ ಡಿಫ್ರೆಂಟ್ ಮೆಟೀರಿಯಲ್ಸ್. ಎನಿ ಟೂ ಡಿಫ್ರೆಂಟ್ ಮೆಟೀರಿಯಲ್ಸ್ ಏನು ಮಾಡಿರಿ? ಜಾಯಿನ್ ಮಾಡಿರಿ, ಒಂದು ಜಂಕ್ಷನ್ ಮಾಡಿರಿ. ಜಾಯಿನ್ ಮಾಡಿ ಏನು ಮಾಡಬೇಕು? ವಿ ವಾಂಟ್ ಟು ಮೇಕ್ ಒನ್ ಜಂಕ್ಷನ್ ಆ್ಯಂಡ್ ಮೆಷರ್ ದ ವೋಲ್ಟೇಜ್ ಇನ್ ದ ಅದರ್ ಜಂಕ್ಷನ್. ವೋಲ್ಟೇಜ್ ಎಲ್ಲಿ ಮೆಷರ್ ಮಾಡಬೇಕು? ಇನ್ನೊಂದು ಜಂಕ್ಷನಲ್ಲಿ ವೋಲ್ಟೇಜ್ ಮೆಷರ್ ಮಾಡಿದ್ರೆ ಆ ವೋಲ್ಟೇಜ್ ಎಷ್ಟಪ್ಪ ತೋರಿಸುತ್ತೆ ಅಂದರೆ, ಇಟ್ ಈಸ್ ಪ್ರಪೋರ್ಷನಲ್ ಟು ದ ಟೆಂಪ್ರೇಚರ್ ಅವೈಲಬಲ್ ಇನ್ ದ ಮೆಷರ್ಡ್ ಜಂಕ್ಷನ್. ಈ ಜಂಕ್ಷನಲ್ಲಿ ಟೆಂಪ್ರೇಚರ್ ಎಷ್ಟೈತೆ ಅಂತ ಇಲ್ಲಿ ತೋರಿಸುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಥರ್ಮೋಕಪಲ್ ಪ್ರಿನ್ಸಿಪಲ್. ಸೊ now I am measuring. Let me take it as this is one material wire. I am going to take it as copper wire. ಕಾಪರ್ ವೈರ್ ತೊಗೊತೀನಿ. ಇನ್ನೊಂದು ಯಾವ್ದು ತೊಗೊತೀನಿ? ಕಾನ್ಸ್ಟ್ಯಾಂಟನ್ ತೊಗೊತೀನಿ. ಕಾನ್ಸ್ಟ್ಯಾಂಟನ್. ಸೊ ನಾವು I am going to join these two materials and make one junction. This is called as what? Junction 1. And this junction ನಾನು I am going to put one probe ಅಂತ ಕರಿತೀನಿ. I am going to call it as what? Probe. And it is a measuring junction. Measuring junction. ಇಲ್ಲಿ ನಾನು ಏನೋ ಒಂದು ಟೆಂಪ್ರೇಚರ್ ಮೆಷರ್ ಮಾಡಬೇಕು. ಸೊ ಈ ಪಾಯಿಂಟಲ್ಲಿ ನಾನು ಏನು ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಯೂಸ್ ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಕನೆಕ್ಟ್ ಮಾಡ್ತೀನಿ. ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದಾಗ ಇಲ್ಲಿ ನಾನು ಇ ಎಮ್ ಎಫ್ನ ಮೆಷರ್ ಮಾಡಬೇಕು. ಐ ವಾಂಟ್ ಟು ಮೆಷರ್ ಇ ಎಮ್ ಎಫ್. ಸೊ ಈ ವೋಲ್ಟ್ ಮೀಟರ್ಲ್ಲಿ ಏನಿರುತ್ತೆ? ಇಲ್ಲಿ ಎಷ್ಟಿರುತ್ತೆ ಟೆಂಪ್ರೇಚರು, ಆ ವೋಲ್ಟ್ ಮೀಟರ್ಲಿ ಪ್ರಪೋರ್ಷನ್ ಆಗಿ ತೋರಿಸುತ್ತೆ. ಟೆಂಪ್ರೇಚರ್ ಇಸ್ ಪ್ರಪೋರ್ಷನಲ್ ಟು ವೋಲ್ಟೇಜ್ ಜನರೇಟೆಡ್. ಯಾವುದ್ರಾಗೆ? ಥರ್ಮೋಕಪಲಲ್ಲಿ. ಸೊ ಯಾವಾಗ? ವೆನ್ ಟೂ ಡಿಸ್ಸಿಮಿಲರ್ ಮೆಟೀರಿಯಲ್ಸ್ ಆಗಿರಬೇಕು. ಡಿಸ್ಸಿಮಿಲರ್ ಮೆಟೀರಿಯಲ್ಸ್ ಆಗಬೇಕು. ಈ ಜಂಕ್ಷನಲ್ಲಿ J1 ಜಂಕ್ಷನಲ್ಲಿ ಏನು ಬರುತ್ತೋ J2 ಜಂಕ್ಷನಲ್ಲಿ ಅದೇ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಇಲ್ಲಿಂದ ಒಂದು ಇದನ್ನು ಜಾಯಿನ್ ಮಾಡಬೇಕು ನಾನು. ಐ ವಾಂಟ್ ಟು ಜಾಯಿನ್ ದಿಸ್ ಒನ್. ಐ ವಾಂಟ್ ಟು ಜಾಯಿನ್ ದಿಸ್ ಒನ್. ಇಲ್ಲಿ ಒಂದು ಜಂಕ್ಷನ್ ಆಯಿತು. ದಿಸ್ ಜಂಕ್ಷನ್ ಇಸ್ ಕಾಲ್ಡ್ ಆಸ್ ವಾಟ್? J2 ಜಂಕ್ಷನ್. ವೇರ್ ಐ ವಾಂಟ್ ಟು ಮೆಷರ್ ದಟ್ ವೋಲ್ಟೇಜ್? ಐ ವಾಂಟ್ ಟು ಮೆಷರ್ ದ ವೋಲ್ಟೇಜ್ ಅಟ್ J2 ಜಂಕ್ಷನಲ್ಲಿ ನಾನು ಮೆಷರ್ ಮಾಡಬೇಕು. J2 ಜಂಕ್ಷನಲ್ಲಿ ನಾನು ಮೆಷರ್ ಮಾಡಿದ್ರೆ ಟೆಂಪ್ರೇಚರ್ ಇಸ್ ಪ್ರಪೋರ್ಷನಲ್ ಟು ವೋಲ್ಟೇಜ್. ಟೆಂಪ್ರೇಚರ್ ಇಸ್ ಪ್ರಪೋರ್ಷನಲ್ ಟು ವೋಲ್ಟೇಜ್. ಬಟ್ ನಾನು ಮೆಷರ್ ಮಾಡಬೇಕಾದ್ರೆ ಐ ನೀಡ್ 2 ಪಾಯಿಂಟ್ಸ್, 2 ಲೈನ್ಸ್ ಬೇಕು ನನಗೆ. ವೋಲ್ಟೇಜ್ ಮೆಷರ್ ಮಾಡಬೇಕಾದ್ರೆ ನನಗೆ ಇದೊಂದು ಪಾಯಿಂಟ್ ಬೇಕು, ಇದೊಂದು ಪಾಯಿಂಟ್ ಬೇಕು. 2 ವೈರ್ ಬೇಕು ತಾನೆ ನನಗೆ ಮೆಷರ್ಮೆಂಟ್ ಮಾಡೋಕ್ಕೆ. ಸೊ 2 ವೈರ್ ಬೇಕಾದಾಗ ನೋಡ್ರಲ್ಲಿ ವಾಟ್ ವಿಲ್ ಹ್ಯಾಪನ್? ದಿಸ್ ಈಸ್ ವಾಟ್? ಕಾಪರ್. ದಿಸ್ ಈಸ್ ಇನ್ನೊಂದು ಯಾವುದಿದೆ? ಕಾನ್ಸ್ಟ್ಯಾಂಟನ್ ಇದೆ. ಸೊ ಕಾನ್ಸ್ಟ್ಯಾಂಟನ್ನು ಮತ್ತು
ಕಾಪರ್ನು ನಾನು ಏನು ಮಾಡಿದ್ದೀನಿ, ಜಾಯಿನ್ ಮಾಡಿದ್ದೀನಿ. ದಿಸ್ ವಿಲ್ ಮೇಕ್ ಒನ್ ಜಂಕ್ಷನ್. ವಾಯ್ಸ್ ಬೇಕಾಗ್ತಾ ಇದೆ ಸರ್. ಎಸ್, ವೈರ್ಸ್ ಬೇಕಾಗ್ತಾವ ತಾನೆ. ನಮ್ಮ ವೈರ್ಸ್ ಒಂದೇ ಅಲ್ಲ, ಈ ಜಂಕ್ಷನ್ ಯಾವಾಗ ಆಗುತ್ತೆ ಅಂದರೆ ಓನ್ಲಿ ವೆನ್ ಜಾಯಿನ್ ಟು ಮೆಟೀರಿಯಲ್ಸ್. ವೆನ್ ಯಾವಾಗ ನಾನು ಜಾಯಿನ್ ಮಾಡ್ತೀನಿ, ಜಂಕ್ಷನ್ ಅಂತ ಯಾವಾಗ ಕರಿತೀವಿ, ಎರಡು ಬಂದು ಸೇರಿದ್ರೆ ಅಷ್ಟೇ ಜಂಕ್ಷನ್ನು, ಸೇರ್ಲಿಲ್ಲ ಅಂದ್ರೆ ಜಂಕ್ಷನ್ ಆಗಲ್ಲ ಅದು. ಸೊ ದಿಸ್ ಈಸ್ ಜಂಕ್ಷನ್, ದಿಸ್ ಇಸ್ J1 ಜಂಕ್ಷನ್, ದಿಸ್ ಇಸ್ J2 ಜಂಕ್ಷನ್. ಇಲ್ಲಿ ನಾನು ಒಂದು ಯಾವುದೋ ಒಂದು ಹೀಟ್ ಮಾಡ್ತೀನಿ, 200 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಇಟ್ಕೊಳ್ಳೋಣ. ಐ ಡೋಂಟ್ ನೋ, ಅನ್ನೋನ್ ಟೆಂಪ್ರೇಚರ್ ಇದು, ಅನ್ನೋನ್ ಇದೆ, ಅನ್ನೋನ್ ಟೆಂಪ್ರೇಚರ್ ಇದೆ. ಈ ಅನ್ನೋನ್ ಟೆಂಪ್ರೇಚರ್ ಎಷ್ಟಪ್ಪ ಐತೆ ಅಂತ ಹೇಳಬೇಕಂದ್ರೆ ನಾನು ಐ ವಾಂಟ್ ಟು ಕನೆಕ್ಟ್ ವೋಲ್ಟ್ ಮೀಟರ್ ಟು ಹಿಯರ್. ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಬೇಕು. ಎಲ್ಲಿ ಕನೆಕ್ಟ್ ಮಾಡಬೇಕು ಅಂದರೆ ಈ ಜಂಕ್ಷನಿಗೆ ಕನೆಕ್ಟ್ ಮಾಡಬೇಕು ನಾನು. ಈ ಜಂಕ್ಷನಿಗೆ ಕನೆಕ್ಟ್ ಮಾಡಿದ್ರೆ ಟೆಂಪ್ರೇಚರ್ ಇಸ್ ಪ್ರಪೋರ್ಷನಲ್ ಟು ವೋಲ್ಟೇಜ್ ತೋರಿಸುತ್ತೆ. ಈ ಜಂಕ್ಷನಿಗೆ ಕನೆಕ್ಟ್ ಮಾಡೋಕ್ಕೆ ನನಗೆ ಎರಡು ವೈರ್ ಬೇಕು. ಎರಡು ವೈರ್ ಬೇಕಂದರೆ ಇಲ್ಲಿಗೊಂದು ಕನೆಕ್ಟ್ ಮಾಡಬೇಕು, ಇಲ್ಲಿಗೊಂದು ಕನೆಕ್ಟ್ ಮಾಡಬೇಕು. ಸೊ ಅಗೈನ್ ಇಟ್ ಇಸ್ ಎ ವೇರಿಯೇಷನ್. ನೋಡ್ರಿ, ಇಲ್ಲಿಗೊಂದು ಕನೆಕ್ಟ್ ಮಾಡಿದಾಗ ಇಲ್ಲಿಂದ ಇಲ್ಲಿಗೆ ತೊಗೋಬೇಕಾ ವೋಲ್ಟೇಜಾ, ಇಲ್ಲಿಂದ ಇಲ್ಲಿಗೆ ತೊಗೋಬೇಕಾ. ದಿಸ್ ಈಸ್ ಒನ್ ಜಂಕ್ಷನ್ ಆಯಿತು, ದಿಸ್ ಈಸ್ ಒನ್ ಜಂಕ್ಷನ್ ಆಯಿತು. ದಟ್ ಮೀನ್ಸ್ ವಾಟ್, ದಿಸ್ ಇಸ್ J1 ಜಂಕ್ಷನ್, ದಿಸ್ ಇಸ್ J2 ಜಂಕ್ಷನ್, ದಿಸ್ ಇಸ್ J3 ಜಂಕ್ಷನ್. ಮೂರು ಜಂಕ್ಷನ್ ಆಯಿತು. ಬಟ್ ನಮಗೆ ವೋಲ್ಟ್ ಮೀಟ್ರಲ್ಲಿ ಕರೆಕ್ಟಾಗಿ ಬರೋದು ಯಾವಾಗ ಅಂದರೆ J1 ಜಂಕ್ಷನಲ್ಲಿ ಎಷ್ಟು ಟೆಂಪ್ರೇಚರ್ ಇದೆಯೋ J2 ಜಂಕ್ಷನಲ್ಲಿ ಅಷ್ಟು ವೋಲ್ಟೇಜ್ ತೋರಿಸುತ್ತೆ. ಬಟ್ ಈ ಜಂಕ್ಷನಲ್ಲೇ ಮೆಷರ್ ಮಾಡಬೇಕು ನಾನು. ಈ ಜಂಕ್ಷನಲ್ಲಿ ಮೆಷರ್ ಮಾಡಬೇಕು ಅಂದರೆ ಐ ನೀಡ್ 2 ವೈರ್ಸ್ ಬೇಕು. 2 ವೈರ್ಸ್ ಬೇಕಂದರೆ ಅಗೈನ್ ಇಲ್ಲೊಂದು ಜಂಕ್ಷನ್ ಆಯಿತು, ಇಲ್ಲೊಂದು ಜಂಕ್ಷನ್ ಆಯಿತು. ಪ್ರಾಬ್ಲಮ್ ಇಸ್ ದೇರ್. ನಮ್ಗೆ ಎಕ್ಸಾಕ್ಟಾಗಿ ಬರಲ್ಲ ಅವಾಗ. ಟು ರೆಕ್ಟಿಫೈ ಆಲ್ ದೋಸ್ ದೇರ್ ಆರ್ ಮೆನಿ ಮೆಥಡ್ಸ್ ಹೌ ಟು ಮೆಷರ್ ದ ಥರ್ಮೋಕಪಲ್. ಥರ್ಮೋಕಪಲ್ ಮೆಷರ್ ಮಾಡೋಕ್ಕೆ ಭಾಳಷ್ಟು ಮೆಥಡ್ಗಳಿದ್ದಾವೆ. ಟು ಎರಾಡಿಕೇಟ್ ದ ಎರರ್ನ ಕಡಿಮೆ ಮಾಡಬೇಕಂದ್ರೆ ಮೆಥಡ್ಸ್ ಇದ್ದಾವೆ. ಸೊ ಇಲ್ಲಿ ವರ್ಕಿಂಗ್ ಪ್ರಿನ್ಸಿಪಲ್ ಹೆಂಗಪ್ಪ ಅಂತಂದರೆ ಇಟ್ ಈಸ್ ಎ ಥರ್ಮೋ ಎಲೆಕ್ಟ್ರಿಕ್ ಟೆಂಪರೇಚರ್ ಸೆನ್ಸರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಸೀಬೆಕ್ ಎಫೆಕ್ಟ್. ಇದು ಯಾವುದ್ರ ಮೇಲೆ ವರ್ಕ್ ಆಗುತ್ತೆ ಅಂದರೆ ಸೀಬೆಕ್ ಎಫೆಕ್ಟಲ್ಲಿ ವರ್ಕ್ ಆಗುತ್ತೆ. ಹೆಂಗೆ ವರ್ಕ್ ಆಗುತ್ತೆ ಅಂದರೆ ವೆನ್ 2 ಡಿಸ್ಸಿಮಿಲರ್ ಮೆಟಾಲಿಕ್ ವೈರ್ಸ್, ಎರಡು ಮೆಟಾಲಿಕ್ ವೈರ್ಸು, ದಿಸ್ ಈಸ್ ಒನ್ ಮೆಟಾಲಿಕ್ ವೈರ್ ಆ್ಯಂಡ್ ದಿಸ್ ಈಸ್ ಒನ್ ಮೆಟಾಲಿಕ್ ವೈರ್. ಒಂದು ಕಾಪರ್ ಇರ್ಬೋದು, ಕಾನ್ಸ್ಟೆಂಟ್ ಇವೇ ಇರ್ಬೇಕಂತ ಏನಿಲ್ಲ. ಎಕ್ಸಾಂಪಲ್ ಹೇಳಿದ್ದೀನಿ, ನೀವು ಐರನ್ ಆ್ಯಂಡ್ ಇನ್ನೊಂದು ಮೆಟೀರಿಯಲ್ಲು ಕಾಪರ್, ಐರನ್ ಕಾಪರ್ ತೊಗೊಂಡ್ರೂ ಆಗುತ್ತೆ, ಇಲ್ಲ ಪ್ಲಾಟಿನಮ್ ಗೋಲ್ಡ್ ತೊಗೊಂಡ್ರೂ ಆಗುತ್ತೆ, ಯಾವ್ದು ತೊಗೊಂಡ್ರೂ ಆಗುತ್ತೆ. ಬಟ್ ದೇ ಶುಡ್ ಬಿ ಎ ಡಿಫ್ರೆಂಟ್ ಮೆಟೀರಿಯಲ್ ಕಪಲ್ಡ್ ಅಟ್ ದ ಪ್ರೋಬ್ ಟಿಪ್. ಪ್ರೋಬ್ ಟಿಪ್ ಅಂದರೆ ಇವೆರಡೂ ಏನು ಮಾಡಿರ್ತೀನಿ ನಾನು, ಐ ಆಮ್ ಗೋಯಿಂಗ್ ಟು ಕಪಲ್ ಇಟ್. ಐ ಆಮ್ ಗೋಯಿಂಗ್ ಟು ಕಪಲ್ ಇಟ್. ಕಪಲ್ ಅಂದರೆ ಒಂದು ಜಾಯಿನ್ ಮಾಡ್ತೀನಿ. ಜಾಯಿನ್ ಮಾಡಿಬಿಟ್ಟು ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಆ್ಯಸ್ ಅ ಒನ್ ಜಂಕ್ಷನ್. ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಆ್ಯಸ್ ಒನ್ ಜಂಕ್ಷನ್ ಮಾಡ್ತೀನಿ ನಾನು. ಸೊ ದಿಸ್ ಜಂಕ್ಷನ್ ಇಸ್ ಕಾಲ್ಡ್ ಆಸ್ ವಾಟ್, ಮೆಷರಿಂಗ್ ಜಂಕ್ಷನ್. ಮೆಷರಿಂಗ್ ಜಂಕ್ಷನ್ ಆರ್ ಪ್ರೋಬ್ ಜಂಕ್ಷನ್. ಎಲ್ಲಿ ನಾವು ಕಂಡುಹಿಡಿಬೇಕು ನೋಡ್ರಿ ಟೆಂಪ್ರೇಚರ, ಅದನ್ನೇನಂತ ಕರಿತೀವಿ, ಪ್ರೋಬ್ ಜಂಕ್ಷನ್, ಜಂಕ್ಷನ್ 1 ಅಂತ ಕರೆಯೋಣ. ಆ್ಯಂಡ್ ಎಕ್ಸ್ಟೆಂಡೆಡ್ ಟು ದ ರೆಫರೆನ್ಸ್ ಜಂಕ್ಷನ್. ಇದನ್ನೇನು ಮಾಡ್ತೀನಿ ನಾನು, ಎಕ್ಸ್ಟೆಂಡ್ ಮಾಡಿ ರೆಫರೆನ್ಸ್ ಜಂಕ್ಷನಿಗೆ ತೊಗೊಂಬರ್ತೀನಿ ನಾನು. ಇಲ್ಲೊಂದು ಜಂಕ್ಷನ್ ಮಾಡ್ತೀನಿ. ದಿಸ್ ಜಂಕ್ಷನ್ ಇಸ್ ಕಾಲ್ಡ್ ಆಸ್ ವಾಟ್, J2. ಆ್ಯಂಡ್ ಇದನ್ನ ಯಾಕೆ ನೋನ್ ಟೆಂಪ್ರೇಚರ್ ಅಂತ ಕರಿತಾ ಇದ್ದೀನಿ ಅಂದರೆ, ಈ ನೋನ್ ಟೆಂಪ್ರೇಚರ್ ಮಾಡೋದ್ರಿಂದ ಅನುಕೂಲ ಏನೈತೆ ಅಂದರೆ, ವಿಲ್ ಸ್ಟೇ ಇನ್ ದ ನೆಕ್ಸ್ಟ್ ಸ್ಲೈಡ್. ದ ಟೆಂಪ್ರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೋಬ್ ಟಿಪ್ ಆ್ಯಂಡ್ ದ ರೆಫರೆನ್ಸ್ ಜಂಕ್ಷನ್. ಟೆಂಪ್ರೇಚರ್ ಡಿಫ್ರೆನ್ಸು ಇಲ್ಲಿ 200 ಇದೆ, ಇಲ್ಲಿ 0 ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ 200 ಡಿಗ್ರಿ ಸೆಲ್ಸಿಯಸ್ ಇದೆ, ಇಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಇದೆ. ಇವಾಗ ಇಲ್ಲಿ ಏನಾದ್ರು ಮೆಷರ್ ಮಾಡಿದ್ರೆ ನಾನು ಟೆಂಪ್ರೇಚರ್ ಇಸ್ ಪ್ರಪೋರ್ಷನಲ್ ಟು ದ ವೋಲ್ಟೇಜ್ ಆಗುತ್ತೆ. ಟೆಂಪ್ರೇಚರ್ ಎಷ್ಟಿದೆ, 200 ಡಿಗ್ರಿ ಸೆಲ್ಸಿಯಸ್ ಇದೆ, ವೋಲ್ಟೇಜು EMF ಸಮ್ ವೋಲ್ಟೇಜ್ ಜನ್ರೇಷನ್ ಆಗಿರುತ್ತೆ. ಅದು ಎಷ್ಟು ಜನ್ರೇಷನ್ ಆಗಿರುತ್ತೆ ಅಂದರೆ ಪ್ರಪೋರ್ಷನಲ್ ಆಗಿ ಜನ್ರೇಟ್ ಆಗಿರುತ್ತೆ. ಸೊ ದಿಸ್ ಈಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಥರ್ಮೋಕಪಲ್. ಈ ಥರ್ಮೋಕಪಲಲ್ಲಿ ಹೆಂಗಾಗುತ್ತೆ ಅಂದರೆ, ಕಮ್ ಓವರ್ ಹಿಯರ್. ಸೊ ಯು ಕ್ಯಾನ್ ಅಬ್ಸರ್ವ್ ದಿಸ್ ಫಿಗರ್. ನೋಡ್ರಲ್ಲಿ, ದೇರ್ ಆರ್ 2 ವೈರ್ಸ್. ಒನ್ ಈಸ್ ಕಾಪರ್ ವೈರ್, ದಿಸ್ ಇಸ್ ಕಾಪರ್ ವೈರ್, ದಿಸ್ ಇಸ್ ಕಾನ್ಸ್ಟೆಂಟನ್ ವೈರ್. ಎರಡು ಡಿಫ್ರೆಂಟ್ ವೈರ್ ಇದೆ. ಒನ್ ಈಸ್ ಕಾಪರ್ ವೈರ್, ಅನದರ್ ಒನ್ ಈಸ್ ಕಾನ್ಸ್ಟೆಂಟನ್ ವೈರ್. ಇವೆರಡನ್ನೂ ನಾನು ಏನು ಮಾಡಿದ್ದೀನಿ, ಕಾಪರ್ ವೈರ್ನ ಇದನ್ನು ತೊಗೊಂಬಂದು ಇಲ್ಲಿ ಬಂದಿದೆ ಕಾನ್ಸ್ಟೆಂಟನ್ ವೈರ್, ದಿಸ್ ಇಸ್ ಕಾಪರ್ ವೈರ್. ಇಲ್ಲಿ ಏನು ಮಾಡಿದೆ, ಜಂಕ್ಷನ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಜಂಕ್ಷನ್ 1. ಈ ಜಂಕ್ಷನ್ 1ನಲ್ಲಿ ಸಮ್ ವೋಲ್ಟೇಜ್ ಇಸ್ ಗೋಯಿಂಗ್ ಟು ಬಿ ಜನರೇಟೆಡ್, ದಟ್ ಈಸ್ V1. ಒಂದು ಜಂಕ್ಷನಲ್ಲಿ ಏನು ಜನರೇಟ್ ಆಗುತ್ತೆ, ವೋಲ್ಟೇಜ್ ಜನರೇಟ್ ಆಗಿಬಿಡುತ್ತೆ. ಯಾವಾರು ಎರಡು ಮೆಟೀರಿಯಲ್ ತೆಗೆದು ಜಾಯಿನ್ ಮಾಡಿದ ತಕ್ಷಣ ಏನು ಜನರೇಟ್ ಆಗುತ್ತೆ, ವೋಲ್ಟೇಜ್ ಜನರೇಟ್ ಆಗಿಬಿಡುತ್ತೆ. ಸೊ ನೆಕ್ಸ್ಟು ನಾನು ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ನಾನು ವೋಲ್ಟೇಜ್ ಮೆಷರ್ ಮಾಡಬೇಕು. ನಾನು ವೋಲ್ಟೇಜ್ ಮೆಷರ್ ಮಾಡಬೇಕಂದ್ರೆ ಒಂದು ವೋಲ್ಟ್ ಮೀಟರ್ ಬೇಕು ನನಗೆ. ವೋಲ್ಟ್ ಮೀಟರ್ ಬೇಕಂದರೆ ನೋಡ್ರಲ್ಲಿ, ಸೊ ಒಂದು ವೈರ್ ಯೂಸ್ ಮಾಡ್ತೀನಿ ನಾನು. ದಿಸ್ ಇಸ್ ವಾಟ್, ಕಾಪರ್ ವೈರ್, ದಿಸ್ ಇಸ್ ಆಲ್ಸೋ ಕಾಪರ್ ವೈರ್.
ದಿಸ್ ಈಸ್ ಕಾನ್ಸ್ಟೆಂಟ್ ವೈರ್. ಇದು ಯಾವುದಿದು ಕಾನ್ಸ್ಟೆಂಟ್ ವೈರ್. ಸೊ ಇಲ್ಲಿ ಕಾಪರ್ ವೈರ್ ಹಾಕ್ತೀನಿ, ಇನ್ನೊಂದು ಕಾಪರ್ ವೈರ್ ಹಾಕ್ಕೊಂಡು ಹೋಗ್ತೀನಿ ನಾನು. ದಿಸ್ ಈಸ್ ಆಲ್ಸೋ ಕಾಪರ್ ವೈರ್. ಇದು ಯಾವುದಿದು ವೋಲ್ಟ್ ಮೀಟರ್ದು. ಐ ವಾಂಟ್ ಟು ಯೂಸ್ ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಯೂಸ್ ಮಾಡಿ ಮೆಜರ್ ಮಾಡಬೇಕು. ವೋಲ್ಟ್ ಮೀಟರ್ ಮೆಜರ್ ಮಾಡಬೇಕಂದ್ರೆ ನಾನು 2 ವೈರ್ನ ಅಟ್ಯಾಚ್ ಮಾಡಿದೆ. ನಾನು ಯಾವ್ದು ಅಟ್ಯಾಚ್ ಮಾಡಿದೆ? ಈ ಕಾಪರ್ ವೈರ್ಗೆ. ವೋಲ್ಟ್ ಮೀಟರ್ ವೈರ್ ಎರಡು ಏನಿದೆ ಕಾಪರೇ ಇದೆ. ನಾನು 2 ವೋಲ್ಟ್ ಮೀಟರ್ ವೈರ್ ಏನಿದೆ ಕಾಪರೇ ಇದೆ. ಬಟ್ ನಂದು ಥರ್ಮೋಕಪಲ್ ಏನಿದೆ, ಒಂದು ಕಾಪರ್ ಇದೆ, ಒಂದು ಕಾನ್ಸ್ಟೆಂಟ್ ಏನಿದೆ. ಇದು ಕಾಪರ್ಗೆ ಅಟ್ಯಾಚ್ ಆಯಿತು. ಓಕೆ, ಅಟ್ಯಾಚ್ ಆದಾಗ ಒಂದು ಜಂಕ್ಷನ್ ಫಾರ್ಮ್ ಆಯಿತು. ಈ ಜಂಕ್ಷನ್ ಏನಿದೆ, ದಿಸ್ ಜಂಕ್ಷನ್ ಇಸ್ ಕಾಲ್ಡ್ ಆಸ್ ವಾಟ್ J3 ಜಂಕ್ಷನ್ ಅಂತ ಕರೆಯೋಣ. ಇಲ್ಲೇನಿದೆ ಕಾಪರ್ ಕಾನ್ಸ್ಟೆಂಟ್ ಆಯಿತು, ಇಲ್ಲೊಂದು ಜಂಕ್ಷನ್ ಕ್ರಿಯೇಟ್ ಆಯಿತು. ಈ ಜಂಕ್ಷನ್ ಏನಂತ ಕರೆಯೋಣ? J2 ಜಂಕ್ಷನ್ ಅಂತ ಕರೆಯೋಣ. ಎಲ್ಲಿ ಜಂಕ್ಷನ್ ಆಗುತ್ತೋ ಅಲ್ಲಿ ವೋಲ್ಟೇಜ್ ಜನರೇಷನ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್ V3 ವೋಲ್ಟೇಜ್. ಇಲ್ಲೊಂದು ಜಂಕ್ಷನ್ ಆಗಿದೆ, ಇಲ್ಲಿ ಏನಿದೆ V2 ವೋಲ್ಟೇಜ್. ವೇರ್ ದೇರ್ ಇಸ್ ಎ ಜಂಕ್ಷನ್ ದೇರ್ ಇಸ್ ಅ ವೋಲ್ಟೇಜ್ ಜನರೇಷನ್ ಆಗುತ್ತೆ. ಯಾವಾಗ ವೋಲ್ಟೇಜ್ ಜನರೇಷನ್ ಆಗುತ್ತೆ? ವೆನ್ ದೇರ್ ಇಸ್ ಎ 2 ಡಿಸಿಮಿಲರ್ ಮೆಟೀರಿಯಲ್ಸ್. ಬೇರೆ ಬೇರೆ ಮೆಟೀರಿಯಲ್ ಇತ್ತಾ ವೋಲ್ಟೇಜ್ ಜನರೇಷನ್ ಆಗುತ್ತೆ. ವೆನ್ ದೇರ್ ಇಸ್ ಅ ಸೇಮ್ ಮೆಟೀರಿಯಲ್ ದೇರ್ ಇಸ್ ನೋ ವೋಲ್ಟೇಜ್ ಜನರೇಷನ್. ಸೊ ನೋಡ್ರಿ, ಇಲ್ಲೇನಾಯಿತು? ಕಾಪರ್ ಬಂತು, ವೋಲ್ಟೇಜ್ ಜನರೇಷನ್ ಏನಾಯಿತು? 0. V3 is equal to 0. ವೋಲ್ಟ್ ಮೀಟರ್ ವೈರ್ ಇದು. ವೋಲ್ಟ್ ಯಾವ ವೈರ್ ಇದು? ವೋಲ್ಟ್ ಮೀಟರ್ ಮೆಷರ್ ಮಾಡಕ್ಕೆ ನಾನು ವೈರ್ ತೊಗೊತಾ ಇದ್ದೀನಿ. ವೈರ್ ತೊಗೊಂಡಾಗ ಏನಿದೆ? ಕಾಪರ್ ವೈರ್ ಯೂಸ್ ಮಾಡಿದ್ದೀನಿ ಎರಡಕ್ಕೂ. ಈ ಕಾಪರ್ ಥರ್ಮೋಕಪಲ್ ಕಾಪರ್ ವೈರು ಕನೆಕ್ಟೆಡ್ ವಿತ್ ವೋಲ್ಟ್ ಮೀಟರ್ ಕಾಪರ್ ವೈರ್, ಎರಡೂ ಕನೆಕ್ಟ್ ಆಯಿತು, ಒಂದು ಜಂಕ್ಷನ್ ಫಾರ್ಮ್ ಆಯಿತು. ಎರಡೂ ಸೇಮ್ ಇರೋದ್ರಿಂದ ವೋಲ್ಟೇಜ್ ಎಷ್ಟು ಜನರೇಷನ್ ಆಯಿತು? 0. ಇಲ್ಲೇನಾಯಿತು? ಕಾಪರ್ ಕಾನ್ಸ್ಟೆಂಟ್ ಅನ್ನು ಥರ್ಮೋಕಪಲ್ ಇದೆ, ಇಲ್ಲೊಂದು ಜಂಕ್ಷನ್ ಫಾರ್ಮ್ ಆಯಿತು, J1 ಜಂಕ್ಷನ್ 1. ಇಲ್ಲೇನಾಯಿತು? ವೋಲ್ಟೇಜ್ ಫಾರ್ಮೇಷನ್ ಆಯಿತು, EMF ಏನಾಯಿತು? ಜನರೇಟ್ ಆಯ್ತು. ಇಲ್ಲೇನಾಯಿತು? ಕಾಪರು ಮತ್ತು ಕಾನ್ಸ್ಟೆಂಟ್ ಅನ್ನು ಎರಡು ಇದ್ದಾವೆ. ಇಲ್ಲೂ ಏನಾಯಿತು? ಒಂದು ಜಂಕ್ಷನ್ ಫಾರ್ಮ್ ಆಯಿತು, J2 ಜಂಕ್ಷನ್ ಫಾರ್ಮ್ ಆಯಿತು. ಇಲ್ಲೇನಾಯಿತು? ವೋಲ್ಟೇಜ್ ಏನಾಯಿತು? ಜನರೇಟ್ ಆಯಿತು, EMF ಜನರೇಟ್ ಆಯಿತು. ಬಟ್ ಇಲ್ಲಿ ಏನಾಯಿತು? V3ನಲ್ಲಿ EMF 0 ಇದೆ. ಇಲ್ಲೇನಿದೆ? V2 ಜನರೇಷನ್ ಆಯಿತು. ನನಗೇನು ಬೇಕು ಈಗ? ವೋಲ್ಟೇಜ್ ಬೇಕಂದ್ರೆ ಏನು ಮಾಡಬೇಕು? V is equal to V1 minus V2. V1 minus V2 ಮಾಡಿದ್ರೆ ನನಗೆ ವೋಲ್ಟೇಜ್ ಸಿಕ್ಬಿಡುತ್ತೆ. ಯಾಕೆ ಅಂದರೆ V3 ಏನಿದೆ? 0 ಇದೆ. V3 ಯಾಕೆ 0 ಇದೆ? ಇಲ್ಲಿ ಯಾವ ವೈರ್ ಇದೆಯೋ ಅದೇ ವೈರ್ನ ನಾನು ತೊಗೊಂಡಿದ್ದೀನಿ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಇಸ್ ಈಕ್ವಲ್ ಟು, ನೋಡ್ರಲ್ಲಿ, ಇದು ಕಾಪರ್, ಇದು ಕಾಪರ್, ವೋಲ್ಟೇಜ್ ಜನರೇಷನ್ ಆಯಿತು. ದಟ್ ಈಸ್ ಕಾಲ್ಡ್ ಆಸ್ ವಾಟ್? J3 ಇದೆ, ಜಂಕ್ಷನ್ 3. ಕಾಪರ್ ಕಾನ್ಸ್ಟೆಂಟನ್ ವೋಲ್ಟೇಜ್ ಜನರೇಷನ್ ಆಯಿತು, ಜಂಕ್ಷನ್ 1. ಕಾಪರ್ ಕಾನ್ಸ್ಟೆಂಟನ್ ವೋಲ್ಟೇಜ್ ಜನರೇಷನ್ ಆಯಿತು, ದಟ್ ಈಸ್ V2. ಜಂಕ್ಷನ್ ಏನಿದೆ? J2. ಇದನ್ನು ಹೆಂಗೆ ಮಾಡಿದ್ವಿ ನೋಡ್ರಿ. ಕಾಪರ್ ಇವೆರಡೂ ಇರೋದ್ರಿಂದ ಏನಿದೆ? ವೋಲ್ಟೇಜ್ ಏನಿದೆ? 0 ಇರೋದ್ರಿಂದ ಸೇಮ್ ಲೈನ್ ಎಳೆದೇನೆ. ನೆಕ್ಸ್ಟ್ ಕಾಪರ್ ಕಾನ್ಸ್ಟೆಂಟನ್ ಬೇರೆ ವೈರ್ ಇದೆ, ವೋಲ್ಟೇಜ್ ಜನರೇಷನ್ ಆಯಿತು. ದಿಸ್ ಇಸ್ ವಾಟ್? ಜಂಕ್ಷನ್ 1. ಇದು ವೋಲ್ಟ್ ಮೀಟ್ರಿಗೆ ಹೋಗಿರೋ ವೈರ್ ಅದು. ದಿಸ್ ಇಸ್ ವೋಲ್ಟ್ ಮೀಟ್ರಿಗೆ ಹೋಗಿದೆ. ಇಲ್ಲೂ ಅಷ್ಟೇ ವೋಲ್ಟ್ ಮೀಟ್ರಿಗೆ ಹೋಗಿದೆ ವೈರ್. ಬಟ್ ವೋಲ್ಟ್ ಮೀಟ್ರು ಮತ್ತು ಥರ್ಮೋಕಪಲ್ ವೈರ್ ಎರಡೂ ಒಂದೇ ಇರೋದ್ರಿಂದ ವೋಲ್ಟೇಜ್ ಎಷ್ಟಾಗಿದೆ? 0 ಆಗಿರೋದ್ರಿಂದ ಸೇಮ್ ಹೇಳೋದೇನು ನಾನು. ಕಾಪರ್ ಕಾನ್ಸ್ಟೆಂಟನ್ ಬೇರೆ ಬೇರೆ ವೈರ್ ಇದೆ, ಜಂಕ್ಷನ್ 2 ಇದೆ, ವೋಲ್ಟೇಜ್ ಜನರೇಷನ್ ಆಯಿತು. ಸೊ ಈ ಜಂಕ್ಷನ್ 2ನ ನಾನು ಐ ಆಮ್ ಗೋಯಿಂಗ್ ಟು ಕೀಪ್ ದಿಸ್ ಜಂಕ್ಷನ್ 2 ಇನ್ ರೆಫರೆನ್ಸ್ ಜಂಕ್ಷನ್. ರೆಫರೆನ್ಸ್ ಜಂಕ್ಷನ್ ಅಂತ ಕರಿತೀನಿ ನಾನು. ಈ ಜಂಕ್ಷನ್ನ ತೊಗೊಂಡೋಗಿ ನಾನು ಎಲ್ಲಿಗೆ ಇಡ್ತೀನಪ್ಪ ಅಂದರೆ ಒಂದು ಐಸ್ ಬ್ಲಾಕ್ ಒಳಗೆ ಇಟ್ಬಿಡ್ತೀನಿ. ಐ ಆಮ್ ಗೋಯಿಂಗ್ ಟು ಕೀಪ್ ದಿಸ್ ಜಂಕ್ಷನ್ ಇನ್ ಐಸ್ ಬ್ಲಾಕ್. ಐಸ್ ಬ್ಲಾಕಲ್ಲಿ ಇಟ್ಟಾಗ ಇಟ್ ವಿಲ್ ಮೇಂಟೈನ್ ದ ಟೆಂಪ್ರೇಚರ್ ಆಫ್ 0 ಡಿಗ್ರಿ ಸೆಲ್ಸಿಯಸ್ ಮೇಂಟೈನ್ ಆಗುತ್ತೆ. ಎಷ್ಟು ಮೇಂಟೈನ್ ಆಗುತ್ತೆ? ಇಟ್ ವಿಲ್ ಮೇಂಟೈನ್ ದ ಟೆಂಪ್ರೇಚರ್ ಆಫ್ 0 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಏನು? V2 0 ಡಿಗ್ರಿ ಸೆಲ್ಸಿಯಸ್ ಆದಾಗ, ಟೆಂಪ್ರೇಚರ್ 0 ಆದಾಗ V2 ಏನು ತೋರಿಸ್ತಾ ಇರುತ್ತೆ? 0ನೇ ತೋರಿಸ್ತಾ ಇರುತ್ತೆ. ಔಟ್ಪುಟ್ ಏನು ತೋರಿಸುತ್ತೆ? 0 ತೋರಿಸುತ್ತೆ. ಟೆಂಪ್ರೇಚರ್ ವೇರಿಯೇಷನ್ ಆದರೆ ಔಟ್ಪುಟ್ ವೇರಿಯೇಷನ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ? ಇದೆ ಕಾಪರ್ ಕಾನ್ಸ್ಟೆಂಟ್ ಏನಿದೆ? ಡೆಫಿನೆಟ್ಲಿ ವೋಲ್ಟೇಜ್ ಏನಾಗ್ತಾ ಇದೆ? ವೇರಿಯೇಷನ್ ಆಗ್ತಾನೆ ಇರುತ್ತೆ. ಟೆಂಪ್ರೇಚರ್ ವೇರಿಯೇಷನ್ ಆದರೆ ವೋಲ್ಟೇಜ್ ವೇರಿಯೇಷನ್ ಆಗುತ್ತೆ. ಟೆಂಪ್ರೇಚರ್ ಎಷ್ಟು ಇಟ್ಟಿದ್ದೀನಿ ನಾನು? ಐಸ್ ಬ್ಲಾಕ್ ಒಳಗಡೆ ಇಟ್ಟು 0 ಡಿಗ್ರಿ ಸೆಲ್ಸಿಯಸ್ ಕೀಪ್ ಮಾಡಿದ್ದೀನಿ. ಕಾನ್ಸ್ಟೆಂಟ್ ಟೆಂಪ್ರೇಚರ್ ಇಟ್ಟಿದ್ದೀನಿ. ಆವಾಗ ಏನಾಗುತ್ತೆ? ವೋಲ್ಟೇಜ್ V2 0 ಡಿಗ್ರಿ ಸೆಲ್ಸಿಯಸ್. V3 ಏನಾಯಿತು? 0 ಆಯಿತು. ಸೊ ವೋಲ್ಟೇಜಿಗೆ ಏನಾಯಿತು? ವೇರಿಯೇಷನ್ನು V1 ಮೈನಸ್ V2. V2 ಎಷ್ಟಿದೆ? 0. ವೋಲ್ಟೇಜ್ ಇಸ್ ಈಕ್ವಲ್ ಟು V1. ಎಷ್ಟು ಜನರೇಟ್ ಆಗುತ್ತೆ ಅಂತ ವೋಲ್ಟ್ ಮೀಟರ್ಲಿ ಇಂಡಿಕೇಟ್ ಆಗಿಬಿಡುತ್ತೆ. ಇನ್ ದಿಸ್ ವೇ ವಿ ಆರ್ ಗೋಯಿಂಗ್ ಟು ಮೆಜರ್ ದ ಟೆಂಪ್ರೇಚರ್ ಇನ್ ಥರ್ಮೋಕಪಲ್. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಸೀಬೆಕ್ ಎಫೆಕ್ಟ್. ಜನರಲಿ ಕೇಳ್ತಾರೆ, ಆನ್ ವಿಚ್ ಪ್ರಿನ್ಸಿಪಲ್ ಇಟ್ ಇಸ್ ವರ್ಕಿಂಗ್. ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಎಲ್ಲರೂ ಕೇಳ್ತಾ ಇರ್ತಾರೆ, ಕ್ವಶನ್ ಕೇಳ್ತಾ ಇರ್ತಾರೆ. ಆನ್ ವಿಚ್ ಪ್ರಿನ್ಸಿಪಲ್ ಇಟ್ ಇಸ್ ಗೋಯಿಂಗ್ ಟು ವರ್ಕ್? ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಸೀಬೆಕ್ ಎಫೆಕ್ಟ್. ವಾಟ್ ಯು ಮೀನ್ ಬೈ ಸೀಬೆಕ್ ಎಫೆಕ್ಟ್? ಸೀಬೆಕ್ ಎಫೆಕ್ಟ್ ಅಂದ್ರೇನು? ವೆನ್ 2 ಡಿಸಿಮಿಲರ್ ವೈರ್ಸ್, ಒಂದು ವೈರ್ ಬೇರೆ ಇನ್ನೊಂದು ವೈರ್ ಬೇರೆ ತೊಗೊಂಡು ಅವೆರಡನ್ನೂ ಏನಾದ್ರು ಜಂಕ್ಷನಲ್ಲಿ ಜನರೇಟ್ ಇಟ್ಟರೆ, J1 ಅಂತ ಒಂದು ಜಂಕ್ಷನ್ ಮಾಡಿದ್ರೆ ವೋಲ್ಟೇಜ್ ಏನಾಗುತ್ತೆ? ಜನರೇಟ್ ಆಗುತ್ತೆ. ವೋಲ್ಟೇಜ್ ಆರ್
EMF is going to be generated. This is called as what? Seebeck effect. So this is about thermocouple and piezoelectric transducers. Thank you. If you have any doubt, you can ask me now.